ಅಲ್ಲಿ ಹಿಂದ್ಗಡೆ ಪ್ರತಿಯೊಬ್ಬ ಕಂಟೆಸ್ಟೆಂಟ್ಗೆ ಐಶ್ವರ್ಯದಿಂದ ಹಿಡಿದು ನಮ್ಮ ಜಸ್ಕರನ್ ಸುನೀಲ ಪ್ರತಿಯೊಬ್ಬರಿಗೂ ಹೆಸರಿನ ಜೊತೆ ಒಂದಿತ್ತು ಗೊತ್ತಾ. ಸಿಂಗರ್ ಐಶ್ವರ್ಯ, ಸಿಂಗರ್ ಶಿವಾನಿ, ಸಿಂಗರ್ ಅಂಕಿತಾ. ಆ ಸಿಂಗರ್ ಅನ್ನೋ ಒಂದು ಅಡಿಪಾಯವನ್ನ, ಆ ಗುರುತಿನ ಒಂದು ಚೀಟಿಯನ್ನು ಕೊಟ್ಟಿದ್ದೆ ಈ ವ್ಯಕ್ತಿ ಅರ್ಜುನ್ ಜನ್ಯ ಸರ್. ನನ್ನ ಪ್ರಕಾರ ಒಂದು ಹೊಸ ಸಂಗೀತದ ಪೀಳಿಗೆಯನ್ನೇ ಇವತ್ತು ಸೃಷ್ಟಿ ಮಾಡಿದ್ದಾರೆ. ಹೇಗೆ ಒಂದು ಪಿಯಾನೋ ಅಲ್ಲಿ ಅಷ್ಟು ಕೀಗಳಿರುತ್ತೆ, ಆ ರೀತಿ ಪ್ರತಿಯೊಬ್ಬರನ್ನ ಕೂಡ ಒಂದೊಂದು ಸ್ವರಗಳಾಗಿ ಇವತ್ತು ಅರೇಂಜ್ ಮಾಡಿ ಕರ್ನಾಟಕಕ್ಕೆ ಕೊಡುಗೆಯಾಗಿ ನೀಡಿರುವಂತ ಏಕೈಕ ವ್ಯಕ್ತಿ ನಮ್ಮೆಲ್ಲರ ಹೆಮ್ಮೆ ಅರ್ಜುನ್ ಜನ್ಯ ಸರ್. ಐಶ್ವರ್ಯ ಸರ್, ಐ ಥಿಂಕ್ ನೀವು ಆ ಒಂದು ಹಾಡು ನಂಗೆ ಕೊಡದೇ ಇದ್ದಿದ್ರೆ ನನ್ನ ಇವತ್ತು ಜೀವನ ಇರ್ತಾನೆ ಇರಲಿಲ್ಲ ಸರ್. ನನ್ನ ಈ ಕರಿಯರ್ ಇಲ್ಲ ಸರ್, ಆನೆಸ್ಟ್ಲಿ ಐ ಡೆಡಿಕೇಟ್ ಮೈ ಹೋಲ್ ಕರಿಯರ್ ಟು ಯು. ವಿತೌಟ್ ಯು ನಿಜವಾಗ್ಲೂ ಇವತ್ತು ಏನೇ ಆಗಿದ್ರು ನಿಜವಾಗ್ಲೂ ಆಗ್ತಾ ಇರಲಿಲ್ಲ ಸರ್. ತುಂಬ ಥ್ಯಾಂಕ್ ಯು ಸೋ ಮಚ್. ಶಿವಾನಿ, ಥ್ಯಾಂಕ್ ಯು ಸೋ ಮಚ್ ಸರ್. ಉಪಾಧ್ಯಕ್ಷಕ್ಕೆ ಹಾಡೋಕ್ಕೆ ನನಗೊಂದು ದೊಡ್ಡ ಅವಕಾಶ ಕೊಟ್ಟಿದ್ರಿ. ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು ಸರ್. ಶ್ರೀನಿಧಿ ಸರ್, ಥ್ಯಾಂಕ್ ಯು ವೆರಿ ಮಚ್. ಕರ್ಕಿ ಅನ್ನೋ ಸಿನಿಮಾಕ್ಕೆ ನೀವು ನಂಗೆ ಹಾಡೋಕ್ಕೆ ಅವಕಾಶ ಕೊಟ್ಟಿದ್ರಿ. ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು ಸರ್. ಅಂಕಿತಾ, So many memories with that one beautiful song ನಾನು ಕಾರ್ತಿಕ್ ಸರ್ ಜೊತೆ ಹಾಡಿದೆ, ಆ್ಯಂಡ್ ಥ್ಯಾಂಕ್ಸ್ ಟು ಯು ಸರ್. ಐ ಸ್ಟಿಲ್ ರಿಮೆಂಬರ್ ಐಡ್ ಬೀನ್ ಟು ಸರ್ ಸ್ಟುಡಿಯೋ, ರೆಕಾರ್ಡಿಂಗ್ ಮಾಡಿದೆ, ಎಲ್ಲ ಆಯಿತು. ಸಡನ್ಲಿ ಐ ಥಿಂಕ್ ರಾತ್ರಿಗೆ ಬಾತ್ರೂಮಲ್ಲಿ ಏನೋ ಒಂದು ಇಂಪ್ರೊವೈಸೇಷನ್ ಬಂತು ಆ್ಯಂಡ್ ಐ ಟೆಕ್ಸ್ಟೆಡ್ ಸರ್, ಐ ಕಾಲ್ ಸರ್ ಆಸ್ ಐ ರಿಮೆಂಬರ್. ಸರ್ ನೀವು ಸ್ಟುಡಿಯೋಗೆ ಬನ್ನಿ ಆ್ಯಂಡ್ ಯು ಗಿವ್ ದ ಟೇಕ್ ಅಗೇನ್, ಆ್ಯಂಡ್ ದಟ್ ಇಂಪ್ರೊವೈಸೇಷನ್ ಇಸ್ ದೇರ್ ಇನ್ ದಟ್ ಸಾಂಗ್. ಸೊ ಇಟ್ ಮೀನ್ಸ್ ಅ ಲಾಟ್. ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು. ಓ ಸ್ವೀಟ್. ಪೃಥ್ವಿ, ನಂಗೆ ನಿಜ ಏನು ಹೇಳಬೇಕು ಗೊತ್ತಾಗ್ತಿಲ್ಲ, ಬಟ್ ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ರಜತ್, ಹೇಗೆ ಥ್ಯಾಂಕ್ಸ್ ಹೇಳಬೇಕಂತ ಗೊತ್ತಿಲ್ಲ ನನಗೆ. ಇಡೀ ಒಂದು ಮೂವಿ ಆಲ್ಬಮ್ಮೇ ನನ್ನ ಹತ್ರ ಹಾಡ್ಸಿದ್ರು ಸರು. ನಂಗೆ ಒಂದು ನೆನಪಾಗ್ತದೆ, ಅವ್ರ ಒಂದು ಇಂಟರ್ವ್ಯೂದಲ್ಲಿ ಒಬ್ರು ಕೇಳ್ತಾರೆ ಬಾಲಿವುಡ್ ಸಿಂಗರ್ಸ್ ಎಲ್ಲನೂ ಕರೆಸಿ ಹಾಡ್ಸ್ಬೋದಲ್ಲ ಅಂತೆಲ್ಲ ಕೇಳಿದಾಗ, ಸರ್ ನಮ್ಮ ಕನ್ನಡದಲ್ಲೇ ಎಷ್ಟು ಜನ ಒಳ್ಳೆ ಸಿಂಗರ್ಸ್ ಇದ್ದಾರೆ ಹಾಡಿಸ್ಬೇಕಂತ ನಮ್ಮೆಲ್ಲರ ಹೆಸರು ಅವರು ನೆನಪು ಮಾಡಿ ಎಲ್ಲರ ಹೆಸರು ತೊಗೊಂಡ್ರು. ಅದು ಅವಶ್ಯಕತೆನೇ ಇರಲಿಲ್ಲ ಅವರಿಗೆ. ಅದು ಇಟ್ ಶೋಸ್ ಹೌ ಹಂಬಲ್ ಹೀಸ್. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಸರ್. ನಿಮ್ಮಿಂದಾಗಿ ನಮಗೆಲ್ಲರಿಗೂ ಒಂದು ದೊಡ್ಡ ಇನ್ಸ್ಪಿರೇಷನ್ ಸಿಗ್ತಾರೆ. ಥ್ಯಾಂಕ್ ಯು ಸೋ ಮಚ್ ಫಾರ್ ಬೀಯಿಂಗ್ ಯು. ಸ್ವೀಟ್. ಮೆಹಬೂಬ್ ಸಾಬ್ ಸರ್, ಥ್ಯಾಂಕ್ ಯು ಸೋ ಮಚ್. ನೀವು ನನ್ನ ಕಡೆ ಬಿಟ್ಟೋಗ್ಬೇಡ ಹಾಡು ಹಾಡಿಸಿದ್ರಿ. ನೀವು ಹಾಡಿಸಿದ ಮೇಲೆ ನನಗೆ ಎಷ್ಟೋ ಅವಕಾಶ ಹುಡುಕ್ರು ಬಂದು ಸರ್. ಎಲ್ಲ ನಿಮ್ಮಿಂದಾನೇ ಸರ್. ಜಸ್ಕರನ್, It all started with a dream, and I came here with a dream that I want to become something, and whosoever I am today is all because of Arjun sir. So thank you so much for giving me that song. ಸೋ ಸ್ವೀಟ್. ಬಾಳು, ಒಂದು ನನಗನ್ಸಿದ್ದಕ್ಕೆ ನಾನು ಅವ್ರ ಸ್ಟುಡಿಯೋಕ್ಕೆ ಹೋಗಿದ್ದು ಒಂದೇ ಒಂದು ಸಲ. ನನಗೆ ಇಷ್ಟ ಆಗಿದ್ದ ಅವ್ರ ವ್ಯಕ್ತಿತ್ವ, ಅದನ್ನು ನಾನು ಬರೆದಿರೋದಕ್ಕೆ. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು ಬಾಳು. ಸುನೀಲ ಈ ವೇದಿಕೆಗೆ ಬರ್ಬೇಕಾದ್ರೆ ಅವನು ಹೇಳಿದ್ದು, ನಾನು ನನ್ನ ತಂದೆಯ ಕನಸನ್ನ ನನಸು ಮಾಡೋದಕ್ಕೆ ಬಂದಿರೋದು ಅಂತ ಹೇಳಿ. ಆ ಕನಸನ್ನ ನನಸು ಮಾಡಿ ಅವನ ಜೀವನಕ್ಕೆ ತಂದೆಯ ನೆರಳಾಗಿ ನಿಂತಿರೋದು ಇವತ್ತು ಅರ್ಜುನ್ ಜನ್ಯ ಸರ್. ಈ ಜೀವಕ್ಕೆ ಮರುಜೀವ ಕೊಟ್ಟಿದ್ದು ಇವರು. ಬಟ್ ಇಲ್ಲಿ ಬಂದಿದ್ದೆ ಎಲ್ಲ ಸರ್ ಗೊತ್ತು. ನೀವೆಲ್ಲ ನನ್ನ ಬಂದಾಗ ನಾನು ಹೆಂಗೋ ಇದ್ದೆ, ನನ್ನ ಸುನೀಲ ಅಂದ್ಕೊಂಡು ನನ್ನ ಪ್ರತಿ ವಾರ ಎಲ್ಲರೂ ಪ್ರೋತ್ಸಾಹಿಸಿ ಎಲ್ಲ ಮಾಡಿಸಿ, ಅದಾದಮೇಲೆ ಏನು ಅಂತ ಗೊತ್ತಿಲ್ದಿರೋ ಟೈಮಲ್ಲಿ ಬಾ ಮಗನೆ ಅಂತೇಳಿ ಕರ್ಕೊಂಡು ಹೋಗಿ ಸರ್ಗೊಂದು 5-6 ಸಾಂಗ್ ಹಾಡಿದ್ದೀನಿ. 5-6 ಸಾಂಗು ಹಿಟ್ ಸಾಂಗೆ. ಯಾವುದೇ ಒಂದು ಫಂಕ್ಷನ್ ಇರಲಿ, ಒಂದು ಬರ್ಡೇ ಇರಲಿ, ಮನೇಲಿ ಏನೇ ಇರಲಿ, ಗ್ರೂಪ್ ಬಾರೋ ಇವತ್ತು ಫಂಕ್ಷನ್ ಇದೆ ಅಂತ ಹೇಳ್ತಾರೆ. ಬಟ್ ಮನೆಯಲ್ಲಿ ಅಮ್ಮ ಆಗಲಿ ಸರ್ ಇಲ್ಲದೇ ಇದ್ರು ನಮ್ಮ ಪಾಡಿಗೆ ನಾವೇ ಹೋಗ್ತೀವಿ, ಪ್ಲೇಟ್ ತೊಗೊತೀವಿ, ಊಟ ಹಾಕೊತೀವಿ, ಮನೇಲಿ ಊಟ ತಿಂತೀವಿ. ಮತ್ತು ಇನ್ನೊಂದು ಸರ್ ಅಷ್ಟು ದೊಡ್ಡ ಮನುಷ್ಯರವರು, ಅವ್ರ ಸಿಸ್ಟಮಲ್ಲಿ ನಮ್ದೆಲ್ಲ ವರ್ಕ್ ಮಾಡ್ತೀವಿ. ಅಂದರೆ ನಮ್ದೇನೋ ಪರ್ಸನಲ್ ಕೆಲಸ, ನಮ್ದು ಆಲ್ಬಮ್ ಸಾಂಗ್ಸು, ಅಲ್ಲಿರೋ ಸ್ಯಾಂಪಲ್ಸ್ ಎಲ್ಲ ಯೂಸ್ ಮಾಡ್ತೀವಿ. ಆದರೂ ಏನೋ ಮಾಡ್ರು ಅಷ್ಟು. ಅದೇ ಹೇಳ್ದಲ್ಲಕ್ಕ, ಬೆಂಗಳೂರಲ್ಲಿ ನಾನು ಬದುಕ್ತಾ ಇದ್ದೀನಿ, ಇಲ್ಲಿ ಬೆಂಗಳೂರಲ್ಲಿ ಅನ್ನ ತಿಂತಾ ಇದ್ದೀನಿ ಅಂದರೆ ಅದು ಸರ್ ಬಿಟ್ಟರೆ ನನಗೆ ಮತ್ತೇನು ಗೊತ್ತಿಲ್ಲ. ಅದು ಅವರಿಗೂ ಗೊತ್ತು. ತಂದೆ ಪ್ರೀತಿ ತೋರಿಸ್ತಾರೆ. ಮತ್ತೇನಾದರೂ ಬೇಕೇನೋ ಆವಾಗ ವಿಚಾರಿಸೋದು, ಏನಾದ್ರು ದುಡ್ಡು ಬೇಕೇನೋ ಯಾರು ಕೇಳ್ತಾರಕ್ಕ. ಬಟ್ ಸರ್ ಸೀಸನ್ 10 ಅರ್ಜುನ್ ಜನ್ಯ ಸರ್, VP ಸರ್ ಅವರ ಎಂಟ್ರಿಯಲ್ಲಿ ಆಗಿದ್ದು. ಅಷ್ಟು ಸೀಸನ್ಗಳ ಪ್ರತಿಯೊಂದು ಸೀಸನ್ ಇಂದ ಒಬ್ಬೊಬ್ಬ ಗಾಯಕರನ್ನ ಇವತ್ತು ಕನ್ನಡ ಇಂಡಸ್ಟ್ರಿ ಕೊಟ್ಟಿರುವಂತ ಏಕೈಕ ಸಂಗೀತ ನಿರ್ದೇಶಕ, ದಟ್ ಈಸ್ ಅರ್ಜುನ್ ಜನ್ಯ ಸರ್.
ರೈತ ಬೆಳೆಯುವ ಬೆಳೆ ತಾನು ಮಾತ್ರ ತಿನ್ಬೇಕು ಅಂತ ಆಸೆ ಪಡಲ್ಲ. ಆಲದ ಮರದ ನೆರಳು ಯಾರಿಗೂ ಸಿಗಬಾರ್ದು, ನನಗೆ ಮಾತ್ರ ಸಿಗಬೇಕು ಅಂತ ಆಲದ ಮರ ಹೇಳಲ್ಲ. ಆ ರೈತ ನಮ್ಮ ಅರ್ಜುನ್ಜನ್ಯ, ಆ ಆಲದ ಮರ ನಮ್ಮ ಅರ್ಜುನ್ಜನ್ಯ. ನಾವೆಲ್ಲರೂ ಯಾಕೆ ನಿಂತಿದ್ವಿ ಅಂದರೆ ಅವರೊಳಗಿರುವಂತಹ ವ್ಯಕ್ತಿತ್ವ ಅಂಥದ್ದು. ನಿಜ, ನಾವು ಬಹಳ ಗೌರವಿಸುವಂಥ ವ್ಯಕ್ತಿತ್ವ ಅರ್ಜುನ್ಜನ್ಯ ಸರ್. ಅರ್ಜುನ್ಜನ್ಯ ಸರ್, ಅ ಲಿವಿಂಗ್ ಲೆಜೆಂಡ್ ದಟ್ ವಿ ಹ್ಯಾವ್ ನಮ್ಮ ಕರ್ನಾಟಕದಲ್ಲಿ ಈಸ್ ಅರ್ಜುನ್ಜನ್ಯ. ಅಣ್ಣ ಅಣ್ಣ, ಲವ್ ಯು ಲವ್ ಯು ಲವ್ ಯು. ನನ್ನ ಕರಿಯರ್ ಕೂಡ ಸ್ಥಿರವಾಗಿ ನಿಲ್ಲಬೇಕು ಅಂದರೆ ಅದರಲ್ಲಿ ನಿಮ್ಮದು ಅಪಾರವಾದಂಥ ಕೊಡುಗೆ ಇದೆ ಬಾಸ್. ಐ ಆಮ್ ಥ್ಯಾಂಕ್ಫುಲ್ ಟು ಯು ಸರ್. ಐ ಆಮ್ ಥ್ಯಾಂಕ್ಫುಲ್ ಟು ಯು ಸರ್. ಗುರುಗಳೇ, ನಿಮ್ಮ ತಮ್ಮ ಇದು ಏನಂದ್ರೆ ಒಂದು ಸೀನಿಯರ್ ಆಗೋದ್ರಲ್ಲಿ ಒಂದು ಅಡ್ವಾಂಟೇಜ್ ಇದೆ. ಯಾಕೆ ಅಂದರೆ ಇವನು ಮಾಡಿದಂಥ ಮೂವಿ 2004 ಆಟೋಗ್ರಾಫ್, ಆ ಚಿತ್ರದಲ್ಲಿ ಹೇಮಂತ್ ಹಾಡಿದ್ದಾನೆ. ಸೊ ನಾವೆಲ್ಲ ವಿ ಹ್ಯಾಡ್ ದಿ ಆನರ್ ಆಫ್ ಸಿಂಗಿಂಗ್ ಫಾರ್ ಹಿಸ್ ವೆರಿ ಫಸ್ಟ್ ಡೆಬ್ಯೂ ಫಿಲ್ಮ್. ಆ್ಯಂಡ್ ನನಗೆ ಎಷ್ಟು ಹೆಮ್ಮೆ ಆಗ್ತಿದೆ ಅಂದರೆ, ನಮ್ಮ ಪೀರಿಯಡಲ್ಲಿ ಒಂದು ರಾಜನಾಗೇಂದ್ರ ಸರ್, ಹಂಸಲೇಖ ಸರ್, ಆ ಟೈಮಲ್ಲಿ ನಾವು ಏನು ಅನುಭವವನ್ನು ಕಂಡ್ವೋ ಅದನ್ನು ಪಕ್ಕದಲ್ಲಿ ಕೂತು ನನ್ನ ತಮ್ಮ, ನನ್ನ ಗೆಳೆಯ, ಇಷ್ಟೊಂದು ಉದಯೋನ್ಮುಖ ಪ್ರತಿಭೆಗಳಿಗೆ ಅದೇ ಥರದ ಒಂದು ಅನುಭವವನ್ನು ನಾಟ್ ಓನ್ಲಿ ಟು ದೀಸ್ ಬಟ್ ಆಲ್ಸೋ ಟು ದಿ ಎಂಟೈರ್ ಫ್ಯಾಮಿಲೀಸ್, ಈಗ ಸುನೀಲ ಇರ್ಬೋದು, ಇನ್ನೊಬ್ರು ಇರ್ಬೋದು, ಇವ್ರಿಗೆ ಅಂದರೆ ಇವ್ರ ಜೊತೆ ಇಡೀ ಇವರಿಗೆ ಕನೆಕ್ಟ್ ಆಗಿರುವಂಥ ಅಷ್ಟು ಜನಕ್ಕೆ ಆ ಖುಷಿಯನ್ನು, ಹೆಮ್ಮೆಯನ್ನು ಹಂಚಿದ್ದಾನೆ ಅಂದರೆ ಅದಕ್ಕಿಂತ ಒಂದು ದೊಡ್ಡ ಒಂದು ಪ್ರೌಡ್ ಮೂಮೆಂಟ್ ನಮಗಿಲ್ಲ. ಸೊ ಪ್ರೌಡ್ ಆಫ್ ಯು, ಪ್ರೌಡ್ ಆಫ್ ಯು. ಗಾಡ್ ಬ್ಲೆಸ್ ಯು ವಿತ್ ಮೋರ್ ಆ್ಯಂಡ್ ಮೋರ್ ಆಪರ್ಚುನಿಟೀಸ್. ಸರ್, ಮೊದಲನೇದಾಗಿ ರಿಕ್ವೆಸ್ಟ್, ಪ್ಲೀಸ್ ಎಲ್ಲರೂ ಕೂತ್ಕೊಳ್ಳಿ. ನನಗೆ ತುಂಬ ಎಂಬ್ಯಾರೆಸ್ ಆಗ್ತಾಯಿದೆ. ಪ್ಲೀಸ್ ಎಲ್ಲರೂ ಕೂತ್ಕೊಳ್ಳಿ ಸರ್. ಓಕೆ, ಪ್ಲೀಸ್ ತುಂಬ ಹೊತ್ತಾಯಿತು. ಪ್ಲೀಸ್ ಕೂತ್ಕೊಳ್ಳಿ, ಪ್ಲೀಸ್. ಫಸ್ಟ್ ಆರ್ಕೆಸ್ಟ್ರಲ್ಲಿ ಕೆಲಸಗಳು ಮಾಡಬೇಕಾದ್ರೆ ಈ ಟೆಂಪೋ ಹಿಂದೆ ಕೂರ್ತಾ ಇದ್ದೆ, ಅಲ್ಲೊಂದು ಹಗ್ಗ ಇರೋದು. ಆ ಇನ್ಸ್ಟ್ರೂಮೆಂಟ್ ಎಲ್ಲ ಲೋಡ್ ಮಾಡಿಬಿಟ್ಟು ಒಬ್ಬನೇ ಕೂತ್ಕೊಂಡಿರ್ತಾ ಇದ್ದೆ. ಕೆಲವ್ರು ಯಾರನ್ನ ಇಬ್ಬರು ಹೆಲ್ಪರ್ಸ್ ಯಾರನ್ನ ಇದ್ರು. ನನಗೆ ಆ ಹಗ್ಗ ಯಾವಾಗಲೂ ಒಂದು ಸಪೋರ್ಟ್ ಕೊಡೋದು. ಹಿಂಗೆ ಕೂತ್ಕೊಂಡು ಹಿಂಗೆ ಅನ್ಕೊಂಡು ಹಿಂಗೆ ಬರ್ತಾ ಇರ್ತಾ ಇದ್ವಿ. ಆಮೇಲೆ ಯೋಚನೆ ಮಾಡೋದು, ಒಂದೊಂದೊಂದು ಅವಕಾಶ ಸಿಗ್ತಾ ಹೋಗ್ತು. ಎಲ್ಲರಿಗೂ ಬಂದಾಗ ನಾನು ಮೊದಲು ಹಿಡ್ದಿದ್ದ ಹಗ್ಗ ನಾನು ಯಾಕೆ ಆಗಬಾರ್ದು? ಆ ಹಗ್ಗ ನಾನೇ ಆಗ್ಬೋದಲ್ಲ. ನನ್ನನ್ನು ಒಂದು ಯಾವುದೋ ಹಗ್ಗ ಹಿಡ್ಕೊಂಡಿತ್ತು. ನಾವೇ ಒಂದು ಹಗ್ಗ ಆಗಿ ನಿಂತ್ಕೊಳ್ಳೋ ಶಕ್ತಿ ದೇವ್ರು ಕೊಟ್ಟಾಗ ನನ್ನ ಥರನೇ ಕನಸು ಕಾಣ್ತಾರೆ ಯಾರೇ ಇದ್ರೂ ನನ್ನನ್ನು ಹಿಡ್ಕೋಬೋದು. ನಾನು ಅವ್ರನ್ನ ತಡ್ಕೊತೀನಿ. ಅಲ್ಲಿಂದ ನನ್ನ ಕೈಯಲ್ಲಿ ಆದಷ್ಟು ನಾನು ಮಾಡ್ತೀನಿ ಅಷ್ಟೇ. ಥ್ಯಾಂಕ್ ಯು ಸೊ ಮಚ್. ನೀವೆಲ್ಲರೂ ನನ್ನ ಹಾಡನ್ನು ಬ್ಯೂಟಿಫೈ ಮಾಡಿದ್ದೀರಾ, ಎಲ್ಲರೂ ಸಿನ್ಸಿಯರಾಗಿ ಕೆಲಸ ಮಾಡಿದ್ದೀರಾ. ನನ್ನ ಕೈಯಲ್ಲಿ ಆದಷ್ಟು ನಾನು ಅವಕಾಶ ಕೊಡ್ತಿರ್ತೀನಿ. ಇದಕ್ಕಿಂತ ಜಾಸ್ತಿ ಅವಕಾಶ ನಿಮ್ಗೆ ಸಿಗಬೇಕು, ಎಲ್ಲದನ್ನು ಮೀರಿ ನಿಲ್ಲಬೇಕು. ನೀವು 4-5 ಜನಕ್ಕೆ ಅವಕಾಶ ಕೊಡಬೇಕು. ಒಳ್ಳೆಯದಾಗುತ್ತೆ. ಥ್ಯಾಂಕ್ ಯು. ಆ್ಯಂಡ್ ಸರ್, ನೀವೇನು ಸರ್, ನೀವು ಯು ಆರ್ ಟೆಲಿಂಗ್ ಮಿ ಥ್ಯಾಂಕ್ಸ್ ಆ್ಯಂಡ್ ಆಲ್. ನಾನು ನಿಮ್ಮ ನೋಡಿ ತುಂಬ ಕಲ್ತಿದ್ದೀನಿ. ಆ್ಯಂಡ್ ಅಣ್ಣ ನನ್ನ ಮೊದಲನೇ ಸಿನಿಮಾದಲ್ಲೇ ಅವ್ರು ಹಾಡಿದ್ರಲ್ಲ, ಆ ಆಶೀರ್ವಾದನೇ ನಾನು ಇಲ್ಲಿದ್ದೀನಿ ಅಂತ ನಾನು ಅನ್ಕೊತೀನಿ. ಅವರ ಆಶೀರ್ವಾದ ನನ್ನ ಮೇಲೆ ಅವಾಗಲೇ ಅವ್ರ ಆಶೀರ್ವಾದ ಮಾಡಿದ್ರು. ಆ್ಯಂಡ್ ಆಲ್ ದಿ ಸಿಂಗರ್ಸ್ ಇಯರ್ ಇಲ್ಲಿರೋರು ಎಲ್ಲರೂ ನನ್ನ ಹಾಡುಗಳನ್ನ ಬ್ಯೂಟಿಫೈ ಮಾಡಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಜೂರಿಯಲ್ಲಿರೋರು ಎಷ್ಟೊಂದು ಜನ ಸೀನಿಯರ್ಸ್ ಇದ್ದಾರೆ. ಎಷ್ಟೊಂದು ಜನ ಸ್ಯಾಕ್ಸೋಫೋನ್, ನಮ್ಮ ಗುರುಗಳು ಅವ್ರ ಹತ್ರ ಸ್ಯಾಕ್ಸೋಫೋನ್ ಕಲಿಯೋಕ್ಕೆ ಹೋಗ್ತಾ ಇದ್ದೆ ನಾನು. ಈ ಥರ ಅಲ್ಲಿ ಸರ್ ಹಾಡಿದ್ದಾರೆ, ಚುಟು ಹಾಡಿದ್ದಾರೆ, ಅವರು ಇದ್ದಾರೆ. ಸುಮಾರು ಜನರಿಂದ ನಾನು ಭಾಳ ಕಲ್ತಿದ್ದೀನಿ. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು. ಆ್ಯಂಡ್ ಅರ್ಜುನ್ಜನ್ಯ ಸರ್ ಇಲ್ದೆ ಎಲ್ಲರೂ ಥ್ಯಾಂಕ್ಸ್ ಹೇಳ್ತಿದ್ದಾರೆ. ಪರ್ಸ್ನಲಿ ಆ್ಯಂಕರ್ ಆಗಿ ನಾನು ನಿಮಗೆ ಥ್ಯಾಂಕ್ ಯು ಹೇಳೋಕ್ಕೆ ಇಷ್ಟಪಡ್ತೀನಿ. ಬಿಕಾಸ್ ವೇದಿಕೆಯಲ್ಲಿ ನಾನು ಅವ್ರಿಗೆ ಕೊಡೋಂತಹ ಕಾಟ, ನಾನು ಮಾಡೋಂತಹ ತರಲೆಗಳು ಎಲ್ಲವನ್ನ ಸಹಿಸ್ಕೊಳ್ಳೋದ್ರ ಜೊತೆಗೆ ನನ್ನನ್ನು ಅಷ್ಟು ಗೌರವದಿಂದ ಮಾತಾಡಿಸ್ತಾರಲ್ಲ, ಅದು ಬೇರೆ ಯಾರಿಂದನೂ ಸಾಧ್ಯ ಆಗೋದಕ್ಕೆ ಸಾಧ್ಯನೇ ಇಲ್ಲ. ಅರ್ಜುನ್ ಸರ್, ಐ ಆಲ್ವೇಸ್ ಬಿ ಗ್ರೇಟ್ಫುಲ್ ಟು ಯು ಬಿಕಾಸ್ ಈಸ್ ಆಲ್ವೇಸ್ ಬಿನ್ ಅ ಫ್ರೆಂಡ್. ಸೊ ಥ್ಯಾಂಕ್ ಯು ಸೋ ಮಚ್. ಐ ನೆವರ್ ಫರ್ಗೆಟ್ ಯು ಫಾರ್ ದ್ಯಾಟ್ ಅರ್ಜುನ್ ಸರ್. ಥ್ಯಾಂಕ್ ಯು. ಥ್ಯಾಂಕ್ ಯು. ಥ್ಯಾಂಕ್ ಯು. ಸರ್ಗೆ ಒಂದು ಗಿಫ್ಟ್ ನಾವು ಏನೋ ಅವ್ರಿಗೆ ಇಷ್ಟಪಡುವಂಥದ್ದು ಅಂದರೆ ಒಂದು ಗಿಫ್ಟ್ ಮಾಡಬೇಕಂತ ಅಂದ್ಕೊಂಡಿದ್ದೆ ಸರ್. ಎಲ್ಲ ಸಿಂಗರ್ಸು ಸೇರಿ ಅವ್ರಿಗಾಗಿ ತಂದಿರುವಂತಹ ಗಿಫ್ಟ್ ಇದು. ಅರ್ಜುನ್ ಸರ್ ಅವರ ಇಷ್ಟ ದೇವತೆ ಅವರ ಹೆಸರಿಲ್ಲದೆ, ಅವರ ಮಂತ್ರ ಜಪಿಸದೆ ಅವ್ರ ದಿನವನ್ನು ಕೂಡ ಶುರು ಮಾಡೋದಿಲ್ಲ. ನಿಮ್ಮ ಕೈ ಸೇರಿದಾಳೆ ಮತ್ತೆ ಆ ತಾಯಿ ಪರಾಶಕ್ತಿ, ಓಂ ಶಕ್ತಿ.
ನಾನು ಈ ಉಸಿರು ಎಲ್ಲವೂ ಅಮ್ಮ ಹಾಕಿದ ಭಿಕ್ಷೆ. ಅಮ್ಮ ಹಾಕಿದ ಭಿಕ್ಷೆ. ಅಮ್ಮ ನಾನು ಏನೇ ಒಂದು ಸ್ವರ ನುಡಿಸಿದ್ರು ಅದರಲ್ಲಿ ಅಮ್ಮ ಇದ್ದಾಳೆ. ಅಮ್ಮ ಹಾಕ್ತಾ ಇರೋ ಭಿಕ್ಷೆ ನನ್ನ ಜೀವನ. ನಾನು ಏನಂದರೆ ಏನೂ ಇಲ್ಲದೆ ಇರೋ ಒಬ್ಬನ್ನ ಜೊತೆಲೇ ನಿಂತು ನನ್ನನ್ನು ಕಾಪಾಡಂತ ಕಾಪಾಡೋದು ನಮ್ಮಮ್ಮ. ಅಮ್ಮ ಆದಿಪರಾಶಕ್ತಿ, ಬಂಗಾರ ಅಡಿಗಳರು. ಇವರ ಆಶೀರ್ವಾದ ಇರೋವರೆಗೂ ಎಲ್ಲವೂ ಚೆನ್ನಾಗೇ ಇರುತ್ತೆ. ಸೊ ಏನೇ ಅಮ್ಮ ಏನೇ ಕೊಟ್ಟರು ಓಕೆ, ಸಂತೋಷ ಕೊಟ್ಟರು ಓಕೆ, ದುಃಖ ಕೊಟ್ಟರು ಓಕೆ, ಎಲ್ಲವೂ ಅಮ್ಮನ ಪ್ರಸಾದ ನನಗೆ. ಒಂದೇ ಒಂದು ಮಂತ್ರ ಹೇಳ್ಬಿಡ್ತೀನಿ ನಾನು. ಓಂ ಶಕ್ತಿ ಪರಾಶಕ್ತಿ, ಓಂ ಶಕ್ತಿ ಆದಿಪರಾಶಕ್ತಿ, ಓಂ ಶಕ್ತಿ ಮರುರಸಿ, ಓಂ ಶಕ್ತಿಯೇ ಓಂ ವಿನಾಯಕ, ಓಂ ಶಕ್ತಿಯೇ ಓಂ ಕಾಮಾಕ್ಷಿ, ಓಂ ಶಕ್ತಿಯೇ ಓಂ ಬಂಗಾರು ಕಾಮಾಕ್ಷಿ. ಅರ್ಜುನ್ ಸರ್, ನಿಮ್ಮ ಬದುಕಲ್ಲಿ, ನಿಮ್ಮ ಕಲಾ ಜೀವನದಲ್ಲಿ, ನಿಮ್ಮ ಆರೋಗ್ಯದಲ್ಲಿ ಯಾವಾಗಲೂ ಆ ತಾಯಿ ಶಕ್ತಿಯಾಗಿರಲಿ ಅಂತ ನಾವು ಆಶಿಸ್ತೀವಿ. ಕೀಪ್ ಸ್ಮೈಲಿಂಗ್ ಆಲ್ವೇಸ್ ಸರ್. ಥ್ಯಾಂಕ್ ಯು ಆಲ್. ಥ್ಯಾಂಕ್ ಯು ಸೊ ಮಚ್. ಮೀನ್ಸ್ ಅಲ್ಲ. ಥ್ಯಾಂಕ್ ಯು. ಮೊದಲ ಮಳೆಯಂತೆ ಇಬ್ಬರು ಸೇರಿ ಕೂಲ್ ಆಗಿ ಹಾಡೋದಕ್ಕೆ ವೇದಿಕೆ ಮೇಲೆ ಬರ್ತಿದ್ದಾರೆ. ಸ್ವಾಗತಿಸಿ ಮೈಸೂರಿನ ಲಹರಿ ಹಾಗೂ ಪಂಜಾಬ್ನ ಲುಧಿಯಾನದ ಜಸ್ ಕನ್ನಡ, ಜಸ್ ಕರಣ್, ಮೆಂಟರ್ಡ್ ಬೈ ಜಿಲ್ಕಾ ಜಿಲ್ಕಾ ಇಂದು ನಾಗರಾಜ್.
ಲಹರಿ ಹಾಗೂ ಜಸ್ ಕನ್ನಡ ಜಸ್ ಕರಣ್ ಅವ್ರಿಗೆ ಬರಲಿ ಚಪ್ಪಾಳೆ. ಥ್ಯಾಂಕ್ ಯು. ಬಾಜಿ ಕೇಸೆ ಹೋ? ಐ ಆಮ್ ಗುಡ್ ಮ್ಯಾಮ್. ಆಲ್ ಗುಡ್. बहुत बढ़िया. ಮನೆಯಲ್ಲಿ ಫ್ಯಾಮಿಲಿಯಲ್ಲಿ ಎಲ್ಲರೂ ಹೇಗಿದ್ದಾರೆ? Everyone is doing well. ಅಂಡ್ ಐ ಕ್ಯಾನ್ ನೆವರ್ ಫರ್ಗೆಟ್ ಜಸ್ಕರಣ್ ಅವ್ರ ಮನೆಗೆ ಕರ್ಕೊಂಡು ಹೋಗಿದ್ದು, ಗುರುದ್ವಾರಕ್ಕೆ ಕರ್ಕೊಂಡು ಹೋಗಿದ್ದು, ನಮಗೆಲ್ಲ ಬಟ್ಟೆ ಕೊಡಿಸಿದ್ದು, ಊಟ ಮಾಡಿಸಿದ್ದು, ಯಾವುದು ಮರೆಯಲ್ಲ. ದಟ್ ವಿಲ್ ಬಿ ಒನ್ ಆಫ್ ದ ಗೋಲ್ಡನ್ ಮೆಮೊರಿ ಜಸ್ಕರಣ್. Thank you मैम and you are most welcome. आप प्लीज दोबारा से आइए. बहुत अच्छा लगेगा. ಥ್ಯಾಂಕ್ ಯು. ಅಂಡ್ ಲಹರಿ ಇವತ್ತು ತುಂಬಾ ಖುಷಿಯಾಗಿ ಹಾಡ್ತಾ ಇದ್ದಾರೆ. ಅವ್ರಿಗೆ ಜಸ್ಕರಣ್ ಇಷ್ಟ ಇರ್ತಾರೆ ಅಲ್ವಾ? ಹಾಂ ಅಕ್ಕ, ತುಂಬ ತುಂಬಾ ಇಷ್ಟ. ಎಷ್ಟಿಷ್ಟ ಜಸ್ಕರಣ್ ಅಂದ್ರೆ? ಕೃಷ್ಣ ಪ್ರಣಯ ಸಖಿ ಮೂವಿನ ಥಿಯೇಟರ್ಗೆ ಹೋಗಿ ನೋಡಿದ್ದೆ. ಅಲ್ಲಿ ಹಾಡು ಕೇಳ್ತಾ ಇದ್ದೆ ದ್ವಾಪರ. ಐ ನೆವರ್ ಥಾಟ್ ಐ ವುಡ್ ಮೀಟ್ ದ ಸಿಂಗರ್ ಆ್ಯಕ್ಚುಲಿ. ರಿಯಲಿ ನಂಬಕ್ಕೆ ಆಗ್ತಾ ಇಲ್ಲ. ಇನ್ಕ್ರೆಡಿಬಲ್. ಈಗ ನಿಂತು ಹಾಡ್ಬಿಟ್ಟಿದ್ಯಾ, ಈಗ ಹೇಗೆ ಅನಿಸ್ತಾ ಇದೆ? ತುಂಬ ಖುಷಿ ಆಗ್ತಿದೆ. ಐ ಮೀನ್ ಐ ಹ್ಯಾವ್ ಲರ್ನ್ಡ್ ಅ ಲಾಟ್. ಅವರು 2 ದಿನದಲ್ಲಿ ಹೋಲ್ ಕನ್ನಡ ಸಾಂಗ್ ಕಲ್ತಿದ್ದಾರೆ. ಕನ್ನಡದಲ್ಲಿ ಏನಾದರೂ ಜಸ್ಕರಣ್ಗೆ ಹೇಳಕ್ ಇಷ್ಟಪಡ್ತೀರಾ? ಜಸ್ಕರಣ್, ನೀವು ತುಂಬ ಒಳ್ಳೆ ಗಾಯಕರು. ನಾನು ನಿಮ್ಮ ಜೊತೆ ಹಾಡಬೇಕು ಅಂತ ಐ ಆಮ್ ಲುಕಿಂಗ್ ಫಾರ್ವರ್ಡ್. ಓ ಬೋಲ್ ರೇ ಆಪ್ ಬಹುತ್ ಅಚ್ಚಾ ಸಿಂಗರ್ ಹೇ. ಎದುರು ನೋಡ್ತಾ ಇದ್ದೀನಿ ಅನ್ನೋದನ್ನ ಹಿಂದಿಲಿ ಹೆಂಗ್ ಹೇಳ್ತಾರೆ? ಸಾಮ್ನೆ ದೇಖ್ತಾ ಹೂಂ. वो तुमसे गाने के लिए सामने देखता है और मेरे सामने बेटे है वीपी सर है. ಲಹರಿಗೆ ನೀವು ಕೇಳಿದ ಪ್ರಶ್ನೆಗೆ ಎಷ್ಟು ಚೆನ್ನಾಗಿ ಮಾತಾಡಿದ್ಲಲ್ಲ. ಅವಳೇ ಮಾತಾಡ್ಕೊಂಡ್ಲು. ಏನ್ ಮಾತಾಡಿದ? ಅಲ್ಲ ಮೇಡಮ್, ಹಿಂಗ ಅನಿಸಿದ್ರೆ ನಾನು ಸಿನಿಮಾ ನೋಡಕ್ ಹೋದಾಗ ಹಿಂಗಾಯ್ತು ನನ್ಗೆ ಅನ್ಸಿರ್ಲಿಲ್ಲ. ನಮ್ಮಗಳಿಗೆಲ್ಲ ಈ ವಯಸ್ಸಲ್ಲಿ ಪ್ರಶ್ನೆ ಕೇಳಿದ್ರೆ ಪೆದ್ದ ಮಾತಾಡೋದು ಮೇಡಮ್. ಅದು ಇದು ನಾವ್ ಹಿಂಗ್ ನಿಂತ ನಿಲ್ತಾನೆ ಇರ್ಲಿಲ್ಲ ಸರಿ. ಹಂಗೆ ಹಿಂಗೋ ತಿರ್ಕೊಂಡು ಇದೆಲ್ಲ ಕಾಲರ್ ಕಡ್ಕೊಂಡು ಲಹರಿ, ಐ ಆಮ್ ಅ ಹ್ಯೂಜ್ ಫ್ಯಾನ್ ಆಫ್ ಯುವರ್ಸ್. ಥ್ಯಾಂಕ್ ಯು ಸೊ ಮಚ್. ಯಾಕಂದ್ರೆ ಬಿಗ್ ವರ್ಡ್. ಥ್ಯಾಂಕ್ ಯು. ದೇರ್ ಇಸ್ ನೋ ಡ್ರಾಮಾ ಇನ್ ಯು. ಮುಗ್ಧತೆಯಿಂದ ಮುದ್ದಾಗಿ ಎಷ್ಟು ಚೆನ್ನಾಗಿ ಮಾತಾಡ್ತೀಯ ನೀನು. ಬಹಳ ಚೆನ್ನಾಗಿ ಹಾಡಿದೆ ಲಹರಿ, ಬಹಳ ಚೆನ್ನಾಗಿ ಹಾಡಿದೆ. ಗಾಡ್ ಬ್ಲೆಸ್ ಯು. ಜಸ್ಕರಣ್, Hi sir. brother, we are so proud of you. Thank you sir. Thank you so much. We are so proud of you. You have given the biggest hit thanks to Arjun sir who gave you that song. Exactly. ಗೆಸ್ಟ್ ಹಿಟ್ ಆಫ್ ದ ಇಯರ್. People went to theaters to listen to your song, brother. ಅದು ಬಹಳ ದೊಡ್ಡ ಸಕ್ಸಸ್. All the best sir. Thank you so much sir. Thank you. How many films are you singing? Like what's your work going like? Ma'am, I've sung for almost 10 to 15 movies after Dwapara. Yes. सर के साथ भी मैंने और 3 गाने रिकॉर्ड किए हैं अर्जुन सर के साथ. एंड उसमें से एक गाना बहुत जल्द रिलीज होगा जो मेरा बहुत फेवरेट है. एंड आई एम श्योर वो भी द्वापरा के जैसे हिट जाएगा. ಅರೆ So looking forward for that. ಜನ್ಯಾ ಜಿ. ಹಾಯ್ ಜಸ್ಕರಣ್. Hi sir. ಇದು ಇವರಿಬ್ಬರನ್ನ ಒಟ್ಟಿಗೆ ನೋಡ್ತಾ ಇದ್ರೆ, ಇವರಿಬ್ಬರು ಹಾಡ್ತಾ ಇರೋದು ಒಟ್ಟಿಗೆ ಕೇಳ್ತಾ ಇದ್ರೆ, ಕನ್ನಡದ ಒನ್ ಆಫ್ ದ ಬೆಸ್ಟ್ ಡ್ಯುಯೆಟ್ ಸಾಂಗ್ಗೆ ಇವರಿಬ್ಬರು ವಾಯ್ಸ್ ಮ್ಯಾಚ್ ಆಗಿ ಆಲ್ರೆಡಿ ಆ ಹಾಡೇನೋ ರಿಲೀಸ್ ಆಗೋಗಿದೆಯೇನೋ ಅನ್ನೋ ಫೀಲಲ್ಲಿದೆ ನನಗೆ. ತುಂಬ ಚೆನ್ನಾಗಿ ಹಾಡಿದ್ರಿ. ಈ ಹಾಡು ಎಷ್ಟು ಸ್ವೀಟಾಗಿ, ತುಂಬ ಕೇರ್ಫುಲ್ ಆಗಿ ಹಾಡ್ಬೇಕು ಈ ಹಾಡು, ಇಲ್ಲಾಂದ್ರೆ ಸ್ವಲ್ಪ ಸ್ಲೋ ಸಾಂಗ್ ಅನ್ಸ್ಬಿಡುತ್ತೆ. ಆ ಹಾಡಿನ ಗೌರವನ ಕಾಪಾಡಿದ್ರಿ. ಬ್ರಿಲಿಯಂಟ್ ಸಿಂಗಿಂಗ್. ಲಹರಿ ಇವತ್ತಂತೂ ಡೈರೆಕ್ಟ್ 6 ಅಮ್ಮ. ನಾನು ಯಾವತ್ತೋ ಒಂದ್ಸತಿ ಹೇಳಿದೆ ಸ್ವಲ್ಪ ಒಂದು 2 ಪಾಯಿಂಟ್ ಹಿಂದೆ ಇದೆ ಮಗಳೇ ಅಂತ. ಇವತ್ತು 10 ಹೆಜ್ಜೆ ಮುಂದೆ ಇದೆ ಅಮ್ಮ. ಥ್ಯಾಂಕ್ ಯು ಸರ್. ತುಂಬ ಚೆನ್ನಾಗಿದೆ. ಆಲ್ ದಿ ಬೆಸ್ಟ್. Thank you sir. Thank you sir. ಥ್ಯಾಂಕ್ ಯು ಜನ್ಯಾ ಜಿ. ಗುರುಗಳೇ, ಇದು ಒಂಥರ ಎಲ್ಲಾನು ಫಾಸ್ಟ್ ಫಾರ್ವರ್ಡ್ ಥರ ಇದೆ ಅಲ್ಲ. ಹಿಂದಿನ ಸೀಸನಲ್ಲಿ ಪಾರ್ಟಿಸಿಪೆಂಟ್ ಆಗಿ ಬಂದು ಇಮಿಡಿಯೇಟ್ ಸೆಲೆಕ್ಟ್ ಆಗಿ ಇಮಿಡಿಯೇಟ್ ಹಾಡಿ ಆ ಸಾಂಗ್ ಹಿಟ್ ಆಗಿ ಈಗ ಒಬ್ಬ ಪ್ರೊಫೆಷನಲ್ ಸಿಂಗರ್ ಆಗಿ ಬಂದು ಇನ್ನೊಂದು ಸ್ಪರ್ಧಿ ಇಲ್ಲಿ ನೋಡ್ತಿರ್ಬೇಕಾದ್ರೆ ಅಲ್ಲಿ ಸಡನ್ ಆಗಿ ನೋಡಿದ್ರೆ ಸೀನ್ ಕಟ್ ಮಾಡಿದ್ರೆ ಇಲ್ಲೇ ಬಂದು ಇಲ್ಲೇ ಹಾಡಿ ಒಂಥರ ಫಾಸ್ಟ್ ಫುಡ್ ಥರ ಇದೆ ಇದು. ವೆರಿ ನೈಸ್, ಸೋ ನೈಸ್. ಇಟ್ಸ್ ನೈಸ್ ಟು ಸಿ ಸಚ್ ಗ್ರೋತ್. God bless you with more and more opportunities. And ಲಹರಿ, ಚೆನ್ನಾಗಿತ್ತು ಬಿಡ. ತುಂಬ ಎಸ್ಪೆಷಲಿ ಆ ಲಾಸ್ಟ್ ಮಿಡಲ್ ಪಲ್ಲವಿಯಲ್ಲಿ ಒಂದು ಫಿನಿಶಿಂಗ್ ಕೊಡ್ತೀಯ ನೋಡು, ಅದು ತುಂಬ ಅದು ಹಾಗೇ ಅಷ್ಟು ಚೆನ್ನಾಗಿ ಬರಬೇಕು. ಅದು ಆ ಜಾಗ ತುಂಬ ಚೆನ್ನಾಗಿ ನಿಭಾಯಿಸ್ತೆ ಅಂತ ಅನ್ನಿಸ್ತು ನನಗೆ. ವೆರಿ ವೆಲ್ ಡನ್. ಕೀಪ್ ಇಟ್ ಅಪ್. ಲವ್ಲಿ. आपकी इस बेहतरीन परफॉर्मेंस के लिए हम लोगों ने सोचा कि आपको एक गोल्डन बजर मिलके नहीं नहीं, ये गोल्ड नहीं थ्रिलिंग है क्या? अच्छा 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 अच्छा, हिंदी में गोल्ड है, व्हाइट गोल्ड थ्रिलिंग परफॉर्मेंस दिया जाए. ये
ಪರ್ಫಾರ್ಮೆನ್ಸ್ ಇಲ್ಲ ನಾನು ಕನ್ನಡದಲ್ಲಿ ಹೇಳ್ತೀನಿ, ಈ ಪರ್ಫಾರ್ಮೆನ್ಸ್ ಆಗಿದೆ ವೈಟ್ ಗೋಲ್ಡ್ ಥ್ರಿಲ್ಲಿಂಗ್ ಪರ್ಫಾರ್ಮೆನ್ಸ್. ಸರಿಗಮಪ ಫಸ್ಟ್ ರನ್ನರ್ ಅಪ್ಗೆ ಸಿಗ್ತಾ ಇದೆ ಅಶ್ವಸೂರ್ಯ ರಿಯಾಲಿಟೀಸ್ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ಕಡೆಯಿಂದ 10 ಲಕ್ಷ ಕ್ಯಾಶ್ ಪ್ರೈಸ್. ಅಶ್ವಸೂರ್ಯ ರಿಯಾಲಿಟೀಸ್ ಮೋಸ್ಟ್ ಟ್ರಸ್ಟೆಡ್ ಪ್ಲಾಟ್ಸ್ ಡೆವಲಪರ್ ಗಳಾಗಿದ್ದು 100% ಲೀಗಲ್ ಆಗಿದೆ. BMRDA ಹಾಗೂ ರೇರಾ ರಿಜಿಸ್ಟರ್ಡ್ ಪ್ಲಾಟ್ಗಳು ನೆಲಮಂಗಲ ಮತ್ತು ಮೈಸೂರು ರಸ್ತೆ ಬಳಿ ಲಭ್ಯ ಇದೆ. ಟ್ರಸ್ಟ್ ಮತ್ತು ವ್ಯಾಲ್ಯೂಗೆ ಮತ್ತೊಂದು ಹೆಸರು ಅಶ್ವಸೂರ್ಯ ರಿಯಾಲಿಟೀಸ್ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್. ಒಲವು ಮತ್ತು ಮೌನ ಒಂದಾದಾಗ ಹುಟ್ಟಿದ ಈ ಶತಮಾನದ ಮಧುರವಾದ ಗೀತೆ ಒಲವೇ ಮೌನವೇ. ಈ ಹಾಡಿಗಾಗಿ ಸ್ವಾಗತಿಸಿ ಬೆಳಗಾವಿಯ ಅಮೋಘ ವರ್ಷ ಹಾಗೂ ಅಪ್ಪಟ ದೇಸಿ ಪ್ರತಿಭೆ ಧಾರವಾಡದ ಸಾಕ್ಷಿ ಕಲ್ಲೂರ್, ಮೆಂಟರ್ಡ್ ಬೈ ಲಕಲಕ ಲಕ್ಷ್ಮೀ ನಾಗರಾಜ್.
ಒಂದು ಗೌರವ. ಸಾಕ್ಷಿ ಇಸ್ ಅ ವೆಲ್ ಲರ್ನ್ಡ್ ಸಿಂಗರ್, ಓಕೆನಾ? ಆದ್ರೆ ಈ ಹುಡುಗ ಇಲ್ಲಿ ಬರ್ಬೇಕಾದ್ರೆ ಸಂಗೀತವನ್ನ ಕಲಿದೆ ಬಂದು ಇವತ್ತು ಅಷ್ಟು ಜನ ಎದ್ದು ನಿಂತ್ಕೊಂಡು ಒನ್ ಮೋರ್ ಅಂತ ಕೇಳ್ತಾ ಇದ್ದಾರೆ ಅಂತ ಅಂದ್ರೆ ದಿಸ್ ಇಸ್ ವಾಟ್ ಯು ಹ್ಯಾವ್ ಅರ್ನ್. ತುಂಬಾ ಖುಷಿ ಆಗ್ತಾ ಇದೆ. ನಿನ್ ಹೆಸರಲ್ಲೇ ಅಮೋಘ ಇದೆ ಕಣೋ. Thank you, ಅಕ್ಕ. ಈ ಕ್ಷಣ ಇಟ್ಸ್ ಇನ್ಕಂಪ್ಲೀಟ್ ವಿತೌಟ್ ಲಕ್ಷ್ಮಿ ಮೇಡಮ್. ಲಕ್ಷ್ಮಿ ಮೇಡಮ್ಗೊಂದು ಚಪ್ಪಾಳೆ ಬರಬೇಕು. ಆ್ಯಂಡ್ ಎಲ್ಲ ಮ್ಯೂಸಿಷಿಯನ್ಸ್ಗೆ ಒಂದು ದೊಡ್ಡ ದೊಡ್ಡ ಚಪ್ಪಾಳೆ ಬರಬೇಕು. ಒಂದು ನಿಮಿಷ, ಅರುಣ್ ಸರ್ ಇವತ್ತೇನು ಮಾತಾಡಲ್ಲ, ಬಟ್ ಸರ್ ನೀವು ಬರ್ತೀರಾ ಸರ್? ಒಂದು ಕಡೆ ಶಾರದೆ ರೂಪದಲ್ಲಿ ಅವರ ಗುರುಗಳು ಲಕ್ಷ್ಮಿ ಮೇಡಮು, ಇನ್ನೊಂದು ಇವತ್ತು ಸಂಗೀತನೇ ಬಂದು ಅವನ್ನ ಅಪ್ಕೊಂಡ್ಬಿಡ್ತೀವಿ. ಇನ್ನು ತಮಾಷೆನ, ಅರುಣ್ ಸರ್ ಇಸ್ ಸಚ್ ಅ ಲೆಜೆಂಡ್ರಿ ಮ್ಯೂಸಿಷಿಯನ್. ಅವ್ರು ಅಲ್ಲಿಂದ ನಡ್ಕೊಂಬಂದು ನಾನೇನು ಮಾತಾಡಲ್ಲ, ಆ ಹುಡುಗನ ಅಪ್ಕೋಬೇಕು ಅಂತಿದ್ದಾರೆ ಅಂತಂದ್ರೆ ಅವನ ಹಾಡುಗಾರಿಕೆ ಈ ಸಂಗೀತದ ಹೃದಯಕ್ಕೆ ಯಾವ ಮಟ್ಟಕ್ಕೆ ಬಡ್ದಿರ್ಬೇಕು. ಸರ್ ಒಂದು ಮಾತಾಡಿ ಸರ್ ಪ್ಲೀಸ್. SPV ಸರ್ ನಾಪ್ಕಬಮ್ಮ. ತುಂಬ ಎಮೋಷ್ನಲ್ ಆಗ್ಬಿಡ್ತೀನಿ ನಾನು. ಅವನು ಇವತ್ತು SPP ಸರ್ ಮುಂದೆ ಹಾಡಬೇಕಾಗಿತ್ತು. ಬಟ್ ಸಿಕ್ಕಾಪಟ್ಟೆ ಚೆನ್ನಾಗಿ ಹಾಡಿದೆ, ಸಿಕ್ಕಾಪಟ್ಟೆ. ಎಲ್ಲರೂ ಚೆನ್ನಾಗಿ ಹಾಡಿದ್ರು, ಬಟ್ ಅವನು ತುಂಬ ಚೆನ್ನಾಗಿ. ಬ್ಲೆಸ್ಸಿಂಗ್, ಗಾಡ್ ಬ್ಲೆಸ್ ಯು. ಥ್ಯಾಂಕ್ ಯು ಅರುಣ್ ಸರ್. ಜಡ್ಜಸ್ ಒಂದು ವಿಷಯ ನಾವು ಹೇಳಲೇಬೇಕು, ಬಹಳಷ್ಟು ಸಾಂಗ್ಗಳ ಒಂದು ಚೇಂಜ್ ಓವರ್ ಆಗ್ತಾ ಇತ್ತು ಇವರ ಪರ್ಫಾರ್ಮೆನ್ಸ್ಗೆ. ಆ್ಯಂಡ್ ಫೈನಲಿ ಈ ಸಾಂಗ್ ಬಂತು, ಅದನ್ನ ಒಂದೇ ದಿನದಲ್ಲಿ ಕಲಿತು ಈ ಹುಡುಗ ಈ ರೇಂಜಿಗೆ ಇವತ್ತು ಪರ್ಫಾರ್ಮ್ ಮಾಡ್ತಿದ್ದಾನಂದ್ರೆ ನಾನು ಬಹುಶಃ ಚಿಕ್ಕವಳು ಈ ಮಾತನ್ನ ಹೇಳೋದಕ್ಕೆ ಯಾವುದೋ ಒಂದು ರೂಪದಲ್ಲಿ ಒಂದು 5 ನಿಮಿಷ SPB ಸರ್ ಬಂದು ಇವ್ನ ಒಳಗಡೆ ಇದ್ಬಿಟ್ಟು ಹಾಡ್ಬಿಟ್ಟು ಹೋದ್ರೋ ಏನೋ, ಯಾರು ಗೊತ್ತು. ಅವನ ಭಕ್ತಿಗೆ, ಅವನ ಶ್ರದ್ಧೆಗೆ ಮೆಚ್ಚಿ ದೇವ್ರ ಥರ ಹೊರ ಕೊಟ್ಬಿಟ್ಟು ಹೋಗ್ಬಿಟ್ರೋ ಏನೋ. ಮ್ಯಾಮ್, ಒಬ್ಬ ಗುರುವಾಗಿ ನಿಮಗೆ ಎಷ್ಟು ಹೆಮ್ಮೆ ಅನಿಸ್ತದೆ ಈ ಹುಡುಗನ ಬಗ್ಗೆ ಇವತ್ತು? ನಿಜವಾಗ್ಲೂ ಹೆಮ್ಮೆ ಆಗುತ್ತೆ. ಆ ಕ್ರೆಡಿಟ್ಸ್ ಎಲ್ಲ ನಾನು ತೊಗೊಳಕ್ಕೆ ಇಷ್ಟಪಡಲ್ಲ. ಆ್ಯಕ್ಚುಲಿ ಒಂದು ಸಲಕ್ಕೆ ಅರ್ಥ ಮಾಡ್ಕೊಳುತ್ತೆ ಆ ಮಗು ಯಾವುದೇ ಸಂಗತಿ ಇರಲಿ. ಆಮೇಲೆ ಇನ್ನೊಂದು ಮ್ಯಾಜಿಕಲ್ ವಿಷಯ, ಸಾಕ್ಷಿ ಅಫ್ಕೋರ್ಸ್ ಒಳ್ಳೆ ಟ್ರೈನಿಂಗ್ ಇರೋ ಸಿಕ್ಕಾಪಟ್ಟೆ ಪೊಟೆನ್ಷಿಯಲ್ ಇರೋ ಸಿಂಗರ್, ಎರಡನೇ ಮಾತೇ ಇಲ್ಲ. ಈ ಮಗು ಸಾಕ್ಷಿ ಜೊತೆ ನಿಂತ್ಕೊಂಡು ಅದನ್ನ ನಿಭಾಯಿಸ್ಬೇಕು ಅಂದರೆ ನನಗನ್ಸುತ್ತೆ ಯಾವುದೋ ಜನ್ಮದಲ್ಲಿ ಸಿಕ್ಕಾಪಟ್ಟೆ ಅಭಿಲಾಷೆ ಇಟ್ಕೊಂಡು ಕಲಾವಿದನಾಗೇ ಹುಟ್ಟಬೇಕು ಅಂತ ಒಂದು ಆತ್ಮ ಸಂಸ್ಕಾರ ಅಂತೀವಲ್ಲ, ಅದು ಇಟ್ಕೊಂಡೇ ಹುಟ್ಟಿರೋ ಮಗು ಅದು. ನಾನು 1-2 ದಿನದಲ್ಲಿ ನನಗೆ ಕಲ್ಸೋಕ್ಕೆ ಯಾರಿಗೂ ಸಾಧ್ಯ ಇಲ್ಲ. ಇದು ಅವನು ಪಡ್ಕೊಂಡು ಬಂದಿದ್ದಾನೆ ಹುಟ್ಟಿನಿಂದ. ಒಂದು ಚಿಕ್ಕ ಸಂಗತಿ ನಾನು ಫುಲ್ ಬ್ಯಾಂಡ್ ಆರ್ಕೆಸ್ಟ್ರಾ ಟೈಮಲ್ಲಿ ಅವನಿಗೆ ಹೇಳಿದೆ, ಇವತ್ತು ಹಾಡ್ದ, ಅದು ಆನ್ ಸ್ಪಾಟೇ ಸೇರಿಸ್ದ ಸಂಗತಿ. ಅದು ಅವನು ಪಡ್ಕೊಂಡು ಬಂದ್ಬಿಟ್ಟಿದ್ದಾನೆ. ಅವನಿಗೆ ಹೇಳ್ಕೊಡೋಕೆ ನನಗೆ ಪರಮಾನಂದ, ತುಂಬ ಹೆಮ್ಮೆ ಇದೆ. ಥ್ಯಾಂಕ್ ಯು ಸೊ ಮಚ್. ಅರ್ಜುನ್ ಸರ್, ಈ ಅಮೋಘವಾದ ಪರ್ಫಾರ್ಮೆನ್ಸ್, ಇದು ದಿಸ್ ನಾಟ್ ಜಸ್ಟ್ ಅ ಪರ್ಫಾರ್ಮೆನ್ಸ್ ಅಲ್ಲ ಮೇಡಮ್, ದಿಸ್ ಇಸ್ ಅನ್ ಎಕ್ಸ್ಪೀರಿಯನ್ಸ್. ಇದೆಲ್ಲರೂ ಎಕ್ಸ್ಪೀರಿಯನ್ಸ್ ಮಾಡಬೇಕಾದಂಥ ಒಂದು ಅದ್ಭುತವಾದ ಗಳಿಗೆ, ಒಂದು ಅದ್ಭುತವಾದ ವಿಷಯ ನಡೀತಿಲ್ಲಿ. ಯಾಕಂದರೆ ಅವನು ಅಮೋಘು ಎಲ್ಲರೂ ಹೇಳಿದಂಗೆ ಸಾಕ್ಷಿ ಇಸ್ ಮೈ ಫೇವ್ರೇಟ್ ಸಿಂಗರ್ ಮೊದಲಿಂದನೂ. ಅವರು ಶಿ ಇಸ್ ಸಚ್ ಅಮೇಝಿಂಗ್, ವೆರಿ ಡೆಡಿಕೇಟೆಡ್. ಇಲ್ಲಿ ಚಿಕ್ಕ ಡಿಫ್ರೆನ್ಸ್ ಏನಂತ ನಾವು ನೋಡ್ತಾ ಇದೀವಿ ಎಲ್ಲರೂ ಅಂದರೆ, ಇದು ತುಂಬ ಪುಟ್ಟದು. ಈ ಹಾಡನ್ನು ಅರ್ಥ ಮಾಡ್ಕೊಳ್ಳೋದೇ ಫಸ್ಟ್ ಆಫ್ ಆಲ್ ಕಷ್ಟ. ಈ ಹಾಡನ್ನು ಕಂಟ್ರೋಲ್ ತೊಗೊಂಡು ಪ್ಲೇನ್ ಆಗಿ ಸುಮ್ಮನೆ ಸ್ಟ್ರೇಟ್ ಆಗು ಹಾಡ್ಬೋದು. ಈ ಹಾಡು ಹಂಗೆ ಹಾಡೋದು ಮೆಲೋಡಿಯಸ್, ಬಟ್ ಆ ಸ್ಟ್ರೇಟ್ ಆಗಿ ಹಾಡೋಕ್ಕೂ ಭಾಳ ಕಷ್ಟ ಈ ಹಾಡು. ಅದರೊಳಗಡೆ ಡೀಟೇಲಿಂಗ್ ಹೋಗೋದು ಇನ್ನೂ ಕಷ್ಟ. ಅದರೊಳಗಡೆ ಹೋಗಿ ಅದನ್ನು ಟಚ್ ಮಾಡೋದಿದೆಯಲ್ಲ, ಅದು ಈ ವಯಸ್ಸಿಗೆ ಅದು ಬಹಳ ದೊಡ್ಡ ವಿಷಯ, ಬಹಳ ದೊಡ್ಡ ವಿಷಯ. ಇವತ್ತು ಹೇಗೆ ನಾವು ಸಿಡ್ ಶ್ರೀರಾಮ್ ಅವ್ರನ್ನ ಬೇರೆ ರೀತಿನಲ್ಲಿ ನೋಡ್ತೀವಿ, ಹೇಗೆ ಅರಿಜಿತ್ ಸಿಂಗ್ ಅವ್ರನ್ನ ಒಂದು ಬೇರೆ ರೀತಿನಲ್ಲಿ ನೋಡ್ತೀವಿ, ಆ ಥರ ಅವನದೇ ಆದಂಥ ಒಂದು ಸ್ಟೈಲ್ ಕ್ರಿಯೇಟ್ ಮಾಡ್ತಾನೆ ಅನ್ನೋದು ಕಾಣಿಸ್ತಾ ಇದೆ.
ಇದು ಅಮೋಘ. ಯಾ ಅಮೋಘ, ಐ ಆಮ್ ಸೋ ಹ್ಯಾಪಿ ಅಮೋಘ. ಥ್ಯಾಂಕ್ ಯು ಸರ್. ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಫಾರ್ ಸಿಂಗಿಂಗ್ ದಿಸ್ ಸಾಂಗ್. ಥ್ಯಾಂಕ್ ಯು ಸರ್. ಮೇಡಮ್, ನಿಮ್ಮ ಮಗನ ಬಗ್ಗೆ ಎಷ್ಟು ಹೆಮ್ಮೆ ಅನಿಸ್ತಿದೆ ಈ ಕ್ಷಣ. ಎಲ್ಲ ಕ್ರೆಡಿಟ್ ಅಂತೂ ಲಕ್ಷ್ಮಿ ಮೇಡಮ್ಗೆ 100%. ಇವನಿಗೆ ಇಷ್ಟು ಸಪೋರ್ಟ್ ಮಾಡ್ತಾ ಇದ್ದೀರಾ ಎಲ್ಲರೂ. ಇವನು ಏನೂ ಕಲಿದೆ ಇಲ್ಲಿ ತನಕ ಬಂದಿದ್ದಾನೆ, ಅವನಿಗೆ ಎನ್ಕರೇಜ್ ಮಾಡ್ತಾ ಇದ್ದೀರಾ. ಎಲ್ಲರಿಗೂ ತುಂಬ ತುಂಬ ಧನ್ಯವಾದಗಳು. ಆ್ಯಂಡ್ ಐ ಆಮ್ ಸೋ ಪ್ರೌಡ್ ಆಫ್ ಯು. ದಿಸ್ ಇಸ್ ದ ಪ್ರೈಸ್ಲೆಸ್ ಗಿಫ್ಟ್ ಅವರ ತಾಯಿ ಕಡೆಯಿಂದ. ಐ ಆಮ್ ಸೋ ಪ್ರೌಡ್ ಆಫ್ ಯು ಅಂತ ಹೇಳಿ ಪಪ್ಪಿ ಕೊಟ್ಟಿದ್ದಾರೆ ಅಮೋಘ. ಆಯಿತು. ಸಾಕ್ಷಿ ನಮ್ಮ ಸರಿಗಮಪದ ಇನ್ನೊಂದು ಆಸ್ತಿ. ಆಕೆ ಇಲ್ಲಿ ಬಂದು ಕಲಿತು ಬೆಳೆದಂತಹ ರೀತಿ ಇದೆಯಲ್ಲ ಸಾಕ್ಷಿ, ಹೇಗನ್ಸ್ತಾ ಇದೆ ವಾಪಸ್ ಸರಿಗಮದಲ್ಲಿ ಹಾಡಿದ್ದು? ಫಸ್ಟ್ ಆಫ್ ಆಲ್ ಜಿ ಕನ್ನಡಕ್ಕೆ ಬರೋದಂದ್ರೆ ನಂಗೆ ಭಾಳ ಖುಷಿ ಆಗುತ್ತೆ. ಎಲ್ಲರಿಗೂ ಗೊತ್ತು, ನನ್ನ ಮನೆಗೆ ಬಂದಾಗ ಅದು. ಸೊ ಜಡ್ಜಸ್ ಆ್ಯಂಡ್ ಆಲ್ ಯು ಮೆಂಟರ್ಸ್ ಎಲ್ಲ ಅದು ಅಮ್ಮೋಗ್ ಜೊತೆ ಆಡಿದ್ದು ನಂಗೆ ಭಾಳ ಖುಷಿ ಆಯ್ತು. ಆ್ಯಕ್ಚುಲಿ ನಮ್ಮ ಸಾಂಗ್ ಚೇಂಜ್ ಆಯ್ತು, ಬಟ್ ಆಗೋದೆಲ್ಲ ಒಳ್ಳೇದಕ್ಕಂತಾರಲ್ಲ. ಸೊ ನಂಗಂತೂ ಭಾಳ ಖುಷಿ ಆಯ್ತಕ್ಕ. ಥ್ಯಾಂಕ್ ಯು ಲಕ್ಷ್ಮಿ ಮ್ಯಾಮ್. ಥ್ಯಾಂಕ್ ಯು ಅಮ್ಮೋಗ. ಥ್ಯಾಂಕ್ ಯು ಅಕ್ಕ. ಗಾಡ್ ಬ್ಲೆಸ್. ಸರಿಗಮಪ ವಿಜೇತರಿಗೆ ಸಿಗ್ತಾ ಇದೆ ವೈಟ್ ಗೋಲ್ಡ್ ಕಡೆಯಿಂದ 15 ಲಕ್ಷ ರೂಪಾಯಿ ಮೌಲ್ಯದ ಚಿನ್ನದ ನಾಣ್ಯ. ನಮ್ಮ ಟೈಟಲ್ ಸ್ಪಾನ್ಸರ್ ಆಗಿರುವಂತಹ ವೈಟ್ ಗೋಲ್ಡ್ ಸಂಸ್ಥೆ ಮೈಸೂರು, ಮಂಗಳೂರು, ಹುಬ್ಬಳ್ಳಿ, ಶಿವಮೊಗ್ಗ, ದಾವಣಗೆರೆ, ತುಮಕೂರು, ಚಿಕ್ಕಮಗಳೂರು, ಹಾಸನ, ಕೋಲಾರ ಮತ್ತು ಬೆಂಗಳೂರು ಸೇರಿದಂತೆ 40 ಶಾಖೆಗಳನ್ನ ಹೊಂದಿದೆ ಹಾಗೂ ಇಡೀ ಕರ್ನಾಟಕದ ಮೆಚ್ಚಿನ ಮತ್ತು ನಂಬರ್ 1 ಚಿನ್ನ ಖರೀದಿಸುವ ಸಂಸ್ಥೆಯಾಗಿದೆ. ನಿಮ್ಮ ಹತ್ತಿರದ ಯಾವುದೇ ವೈಟ್ ಗೋಲ್ಡ್ ಶಾಖೆಗೆ ಹಿಂದೆ ಭೇಟಿ ನೀಡಿ ಗೌರವದಿಂದ ಚಿನ್ನವನ್ನ ಮಾರಾಟ ಮಾಡಿ ನಿಮ್ಮ ಬ್ಯಾಂಕ್ ಖಾತೆಗೆ 30 ನಿಮಿಷಗಳಲ್ಲಿ ಹಣವನ್ನ ಪಡೆಯಿರಿ. ಹೆಚ್ಚಿನ ಮಾಹಿತಿಗಾಗಿ whitegold.money ಸಂಪರ್ಕಿಸಿ. ಈಗ ಚಾಲೆಂಜಿಂಗ್ ಸ್ಟಾರ್ ಡಿ ಬಾಸ್ ದರ್ಶನ್ ಸರ್ ಅಭಿಮಾನಿ ಯುಗಾದಿ ಹಬ್ಬಕ್ಕೆ ಹೊಸ ಕಿಕ್ ಅನ್ನ ತರ್ತಾ ಇದ್ದಾರೆ. ಸ್ವಾಗತಿಸಿ ಮೈಸೂರಿನ ರಶ್ಮಿ ಹಾಗೂ ಸೀಸನ್ 11ರ ವಿನ್ನರ್ ಬಾಗಲಕೋಟೆಯ ಚಿನ್ನದಂತ ಹುಡುಗ ಚೆನ್ನಪ್ಪ, ಮೆಂಟರ್ಡ್ ಬೈ ಒನ್ ಅಂಡ್ ಓನ್ಲಿ ಹೇಮಿಜಿ ಪ್ರೇಮಿಜಿ. ಬಾರೆ ಕಣ್ಣ ಹುಡುಗಿ ಬಾರೆ ನನ್ನ ಬೆಡಗಿ, ಬಾರೆ ಕಣ್ಣ ಹುಡುಗಿ ಬಾರೆ ನನ್ನ ಬೆಡಗಿ, ಹೆಮ್ಮಿನ ಬಳ್ಳಿ ಕೊತ್ತರ ಬಳ್ಳಿ ಮನಸ್ಸ ಕಳ್ಳಿ ಮಾಯದ ಮಳ್ಳಿ. ಬಾರೆ ಬಾರೆ ನನ್ನ ಬಜಾರೆ, ನಾನೇ 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 ನಿನ್ನ ಪೂಜಾರೆ. ಬಾರು 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 ನನ್ನ ಸತಾರ, ನೀನೆ 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 ನನ್ನ ಮಯೂರ. ಒಬ್ಬಟ್ಟು ಮಧುಬಾಲ, ಒಬ್ಬಟ್ಟು ನಿನಗಲ್ಲ. ಮುಂದೆ ನೀನು ಹೋದಾಗ ಹಿಂದೆ ನಾನು ಬರ್ತೀನಿ. ಲೈನು ಹೊಡಿ ಅಂದಾಗ ಲೈಫ್ ನಿಂಗೆ ಕೊಡ್ತೀನಿ. ಬಾರೆ 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 ನನ್ನ ಬಜಾರೆ, ನಾನೇ 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 ನಿನ್ನ ಪೂಜಾರಿ. ಬಾರು 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 ನನ್ನ ಸರ್ದಾರ, ನೀನೆ 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 ನನ್ನ ಮಯೂರ. ಸುಟ್ಟರ ಗಾಳಿ ಮಂಡ್ಯ ಗುಳಿ ಕಟ್ಟಯ್ಯ ತಾಳಿ ಪ್ರೀತಿನೇ ಕೂಲಿ. ಒಬ್ಬನಾಗೆ ಗೆದ್ದಾಳಲ್ಲ ಮ್ಯಾಲೆ ಮ್ಯಾಲೆ ಬಿದ್ದಾಳಲ್ಲ ಮ್ಯಾಲೆ ಬಿದ್ರೆ ಹೇಳೋದಿಲ್ಲ. ಆಕಾಶ ಮ್ಯಾಲಾದ್ರೂ ಬೀಳಲಿ, ಈ ಭೂಮಿ ಎರಡು ಹೋಳಾಗಲಿ. ಏ ಮಾಮ ಏ ಶಾಮ ಈ ಪ್ರೇಮ ಹಾಡುಮ, ಅಣ್ಣವರ ಸಿನಿಮಾ ತರ ಲಕ್ಕ ಲಕ್ಕ. ಹೊಚ್ಚ ಹೊಸ ಕಾಪಿಕೊಂಡು ನಿನ್ನ ಮುಖ, ಅಣ್ಣವರ ಸಿನಿಮಾ ತರ ಲಕ್ಕ ಲಕ್ಕ. ಹೊಚ್ಚ ಹೊಸ ಕಾಪಿಕೊಂಡು ನಿನ್ನ ಮುಖ. ಬಾರೆ 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 ನನ್ನ ಬಜಾರೆ, ನಾನೇ 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 ನಿನ್ನ ಪೂಜಾರಿ. ಬಾರು 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 ನನ್ನ ಸರ್ದಾರ, ನೀನೆ 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 ನನ್ನ ಮಯೂರ ಮಯೂರ. ಕನ್ಯಾಮಣಿ ಚಿಂತಾಮಣಿ
ಶಂಕರ್ ಇವನು ಮಾತಿನಲ್ಲೂ ಹಾಡಿನಲ್ಲೂ ಕಣ್ಣು ಕಣ್ಣು ಅಬ್ಬಬ್ಬ ಅಬ್ಬಬ್ಬಾಚಿ ಉದಯ ಶಂಕರ್ ಇವನು ಮಾತಿನಲ್ಲೂ ಹಾಡಿನಲ್ಲೂ ಕಣ್ಣು ಕಣ್ಣು ಬಾರೆ 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 ನನ್ನ ಬಜಾರೆ ನಾನೇ 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 ನಿನ್ನ ಪೂಜಾರೆ ಬಾರು 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 ನನ್ನ ಸದಾರ ನೀನೆ 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 ನನ್ನ ಮಯೂರ ಒಬ್ಬಟ್ಟು ಮಧುಬಾಲ ಒಬ್ಬಟ್ಟು ನಿನಗಲ್ಲ ಮುದ್ದೆ ನೀನು ಹೋದಾಗ ಹಿಂದೆ ನಾನು ಬರ್ತೇನೆ ಲೈನು ಹೊಡಿ ಅಂದಾಗ ನಿನ್ನ ಹಿಂದೆ ಬರ್ತೀನಿ ಬರೆ 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 ನನ್ನ ಬಜಾರೆ ನಾನೇ 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 ನಿನ್ನ ಪೂಜಾರಿ ರೇ 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 ಬಾರು 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 ನನ್ನ ಸದಾರ ನೀನೆ 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 ನನ್ನ ಮಯೂರ ಬರ್ಲಿ ಚಪ್ಪಾಳೆ ನಮ್ಮ ರಶ್ಮಿ ಹಾಗೂ ಚೆನ್ನಪ್ಪ ಅವರಿಗೆ. ಆಮೇಲೆ ಚೆನ್ನಪ್ಪ ಡಿ ಬಾಸ್ ಹಾಡಂದ್ರೆ ಇನ್ನೊಂದು ಚೂರು ಎಕ್ಸ್ಟ್ರಾರ್ಡಿನರಿ ಆಗಿ ಹಾಡ್ಬಿಡ್ತಾರೆ, ಅಷ್ಟು ಅಭಿಮಾನ ನಮ್ಮ ಚೆನ್ನಪ್ಪ ಅವರಿಗೆ. ಚೆನ್ನಪ್ಪ ವೆಲ್ಕಮ್ ಬ್ಯಾಕ್ ಕಣೋ ನಮ್ಮ ಸರಿಗಮಪ್ಪಗೆ. ಎಷ್ಟು ಖುಷಿ ಆಗತ್ತೆ ಇಲ್ಲಿ. ಯಾವಾಗಲೂ ಖುಷಿನೇ, ನಮ್ಮನೆ ಅಲ್ವಾ? 4 ಜನ ಗುರುತಿಡಿಬೇಕಾದ್ರೆ ಇದೆ ಸ್ಟೇಜ್ ಅಲ್ವಾ, ಖುಷಿನೇ ಯಾವಾಗಲೂ. ಆಮೇಲೆ ನಾನು ಕೇಳ್ಪಟ್ಟೆ ಹೊಸ ಸ್ಟುಡಿಯೋ ಎಲ್ಲ ಸ್ಟಾರ್ಟ್ ಮಾಡಿದ್ಯಾ ಅಂತ. ಹೇಳು ಚೆನ್ನಪ್ಪ, ಅದ್ರ ಬಗ್ಗೆ ಹೆಮ್ಮೆಯಿಂದ ಹೇಳಿ, ಯಾಕೆ ಚಿಕ್ಕದಾಗಿ ಹೇಳ್ತೀವಿ? ಲೈಟ್ ಸಣ್ಣ ಪುಟ್ಟ ರೆಕಾರ್ಡಿಂಗು, ಶಾರ್ಟ್ ಮೂವೀಸ್ ಮ್ಯೂಸಿಕ್ ಎಲ್ಲ ಮಾಡ್ತಾ ಇದ್ದೀನಿ. ವೆರಿ ಗುಡ್ ಚೆನ್ನಪ್ಪ. ಅಂದ್ರೆ ಒಂದು ಸ್ಟುಡಿಯೋದಲ್ಲಿ ಅವಕಾಶ ಸಿಕ್ಕು ಆ ಸ್ಟುಡಿಯೋದಲ್ಲಿ ಹಾಡಬೇಕು ಅಂತ ಹುಡುಕೊಂಡು ಬೆಂಗಳೂರಿಗೆ ಬಂದಂತ ನಮ್ಮ ಚೆನ್ನಪ್ಪ ಅನ್ನೋ ಹುಡುಗ ಇವತ್ತು ತನ್ನದೇ ಒಂದು ಸ್ಟುಡಿಯೋ ಇಟ್ಕೊಂಡು ಒಂದಷ್ಟು ರೆಕಾರ್ಡಿಂಗ್ಸು ಅದಕ್ಕೆ ಇದಕ್ಕೆಲ್ಲ ಮ್ಯೂಸಿಕ್ ಮಾಡ್ತಿದಾರಲ್ಲ, ನಿಜವಾಗ್ಲೂ ನಮಗೆ ಬಹಳ ಬಹಳ ಹೆಮ್ಮೆ ಅನ್ಸುತ್ತೆ. ಈಗ VP ಸರ್ ಏನ್ ಹೇಳ್ತಾರೆ ಪರ್ಫಾರ್ಮೆನ್ಸ್ ಬಗ್ಗೆ? ಚೆನ್ನಪ್ಪ ಸರ್, ನೀನು ಸ್ಟುಡಿಯೋ ಕಟ್ಟಿದ್ಯಾ ಅಂತ ಕೇಳಿ ಎಷ್ಟು ಸಂತೋಷ ಆಯ್ತು ಗುರು. ಎಲ್ಲ ಸರ್ ಅರ್ಜುನ್ ಸರ್ ಇನ್ಸ್ಪಿರೇಷನ್ ಸರ್ ಅಷ್ಟೇ. ಎಲ್ಲಿ ಇದೆ ಸ್ಟುಡಿಯೋ ಬಂದಿರೋದು ನಿಂದು? ಸರ್ ರಾಮಮೂರ್ತಿ ನಗರ ಈಶಾನ್ ಸ್ಟುಡಿಯೋಸ್ ಅಂದ್ಬಿಟ್ಟು. ಓಕೆ. ರೆಕಾರ್ಡಿಂಗು, ಡಬ್ಬಿಂಗು ಮತ್ತೆ ಎಡಿಟಿಂಗ್ ಎಲ್ಲ ಮಾಡಿ. ನಾನೊಂದಿನ ಬರ್ತೀನಿ ರೆಕಾರ್ಡಿಂಗ್ಗೆ. ಅದಕ್ಕಿಂತ ಭಾಗ್ಯ ಇದೆ. ಚೆನ್ನಪ್ಪ ಯಾವತ್ತೂ ಸ್ಪೆಷಲೇ. ನನ್ನನ್ನು ಬಂದಿಲ್ಲಿ ಭೇಟಿ ಆದ ಬ್ರೇಕಲ್ಲಿ ನಾನಂದೆ ಭಾಳ ಯಂಗಾಗಿ ಫ್ರೆಶ್ ಆಗಿ ಕಾಣ್ತಾ ಇದೆಯಾ ಗುರು, ವೆರಿ ಗುಡ್, ಹಿಂಗೆ ಮೈಂಟೈನ್ ಮಾಡ್ಕೋ ಬೆಳಿ ಅಂತ. ಕಲಾವಿದರಲ್ವಾ, ವಿ ಹ್ಯಾವ್ ಟು ಫೈಂಡ್ ಅ ನ್ಯೂ ಆಫ್ ಅವರ್ ಸೆಲ್ಸ್. ಆವಾಗಲೇ ನಮ್ಮ ಕಲೆ, ನಮ್ಮ ತಲೆ, ನಮ್ಮ ಬೆಲೆ ಜೀವಂತವಾಗಿರುತ್ತೆ. ಸೊ ವೆರಿ ಗುಡ್ ಚೆನ್ನಪ್ಪ, ನಿನ್ನನ್ನು ನೋಡಿ ನನಗೆ ಭಾಳ ಸಂತೋಷ ಆಯಿತು. ಆ್ಯಂಡ್ ರಶ್ಮಿ ಅವರೇ, ನಮ್ಮ ವಿನ್ನರ್ ಜೊತೆ ನಾನು ಯಾವುದಕ್ಕೂ ಕಮ್ಮಿ ಇಲ್ಲ ಅಂದಂಗೆ ಹಾಡಿದ್ರಿ. ಥ್ಯಾಂಕ್ ಯು ಸರ್. ಭಾಳ ಚೆನ್ನಾಗಿ ಹಾಡಿದ್ರಿ ಇಬ್ಬರೂ. ಫ್ಯಾಂಟಾಸ್ಟಿಕ್ ಪರ್ಫಾರ್ಮೆನ್ಸ್. ಥ್ಯಾಂಕ್ ಯು. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು VP ಸರ್. ಎಲ್ಲ ಹೊಸ ಮ್ಯೂಸಿಷಿಯನ್ಸ್ಗೆ ದೊಡ್ಡ ಇನ್ಸ್ಪಿರೇಷನ್ ಅರ್ಜುನ್ ಜನ್ಯ ಸರ್. ನಿಮಗೆ ಎಷ್ಟು ಹೆಮ್ಮೆ ಇದೆ ಸರ್ ಚೆನ್ನಪ್ಪ ಅವರ ಈ ಬೆಳವಣಿಗೆ ಬಗ್ಗೆ? ಮೇಡಮ್, ಭಾಳ ಮುಖ್ಯವಾಗಿ ಹೇಳ್ಬೇಕಂದ್ರೆ ಚೆನ್ನಪ್ಪ ಅವ್ರನ್ನ ಮೊದಲನೇ ಆಡಿಷನಲ್ಲಿ ಹೆಂಗೆ ನೋಡಿದ್ವಿ ಅದೇ ಚೆನ್ನಪ್ಪ ಈಗಲೂ ಹಾಗೇ ಇದ್ದಾರೆ. ಆ ವ್ಯಕ್ತಿತ್ವ ಹಾಗೇ ಇದೆ. ಅವರು ಸ್ಟುಡಿಯೋ ಕಟ್ಟಿದ್ದಾರೆ, ಸ್ಟುಡಿಯೋ ಓನರ್ ಆಗಿದ್ದಾರೆ, ಎಷ್ಟೋ ವೇದಿಕೆಗಳಲ್ಲಿ ಹಾಡ್ತಾ ಇರ್ತಾರೆ, ಅವ್ರ ದಾರಿಲಿ ಅವರೇ ಬೆಳೆದಿದ್ದಾರೆ. ಭಾಳ ಮುಖ್ಯವಾಗಿ ನಾನು ಹೇಳೋದು, ಚೆನ್ನಪ್ಪ ಆಗಲಿ ಸುನೀಲ್ ಆಗಲಿ ಈ ಹುಡುಗರೆಲ್ಲರೂ ಎಷ್ಟೇ ನನ್ನ ಹತ್ರ ಕ್ಲೋಸ್ ಇದ್ರು ಮೇಡಮ್, ಇವತ್ತರೆಗೂ ಒಂದಿನೂ ನನ್ನ ಹತ್ರ ಒಂದು ಸಹಾಯನೂ ಕೇಳಿಲ್ಲ ಅವರು. ಬ್ಯೂಟಿಫುಲ್ ಚೆನ್ನಪ್ಪ, ಭಾಳ ಖುಷಿ ಆಗುತ್ತೆ. ಹೀಗೆ ಇರಿ, ನೀವಿದ್ದಾಗಂತೂ ನಿಮ್ಮ ಸೀಸನ್ ನನಗೆ ಇನ್ನೂ ನೆನಪಿದೆ. ಎಲ್ಲಾದರೂ ಹೋಗಿ ಕಾರ್ ತಗೊಂಡು ಎಲ್ಲಾದ್ರೂ ನಿಲ್ಲಿಸಿ ಒಂದೇ ಹೆಸರು, ಸರ್ ಚೆನ್ನಪ್ಪನ ಗೆಲ್ಸಿ, ಸರ್ ಚೆನ್ನಪ್ಪನ ಗೆಲ್ಸಿ. ಅದಾದ್ಮೇಲೆ ನಾನು ಮತ್ತೆ ಯಾರು ಆ ಲೆವೆಲ್ ಆಫ್ ಕ್ರೇಜ್ ಆಡಿಯನ್ಸ್ ನಾನು ನೋಡೇ ಇಲ್ಲ. ಒಂಥರ ಸರಿಗಮಪ್ಪ ಯಾವತ್ತು ನೆನ್ಪಿಟ್ಕೊಳ್ಳೋಂಥ ಸೂಪರ್ ಸ್ಟಾರ್ ಚೆನ್ನಪ್ಪ ನಮಗೆ. ಗುರುಗಳೇ, ನಿಮ್ಗೆ ಏನು ಅನಿಸ್ತದೆ? ಚೆನ್ನಾಗಿತ್ತು, ಸ್ಪಾರ್ಕ್ಲಿಂಗ್ ಪರ್ಫಾರ್ಮೆನ್ಸ್ ಇಬ್ಬರದು. ರಶ್ಮಿ ಆಲ್ಸೋ ವೆರಿ ನೈಸ್, ಸೂಪರ್. ಪೆಪ್ಪಿ ಸಾಂಗ್, ಪೆಪ್ಪಿ ನಂಬರು, ಡಾನ್ಸು ಗೀನ್ಸು ಎಲ್ಲ ಚೆನ್ನಾಗಿತ್ತು. ಇಟ್ ವಾಸ್ ವೆರಿ ನೈಸ್. ಕೀಪ್ ಇಟ್ ಅಪ್, ಗಾಡ್ ಬ್ಲೆಸ್. ಚೆನ್ನಪ್ಪ ಹಾಗೂ ರಶ್ಮಿರ ಪರ್ಫಾರ್ಮೆನ್ಸ್ ಆಗಿದೆ. ವೈಟ್ ರೋಲ್ ಥ್ರಿಲ್ಲಿಂಗ್ ಪರ್ಫಾರ್ಮೆನ್ಸ್. ಬಾರು 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 ನನ್ನ ಸತಾರ, ನೀನೆ 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 ನನ್ನ ಮಯೂರ. ಈಗ ಮೇನ್ ವಿಷಯಕ್ಕೆ ಬರೋಣ. ಚೆನ್ನಪ್ಪ ಯಾರು? ಸರಿಗಮಪ ಕಂಡ್ರಿ. ಕರೆಕ್ಟು. ಆಮೇಲೆ ಅಣ್ಣವರ ಭಕ್ತ, ಆಮೇಲೆ ಡಿ ಬಾಸ್ ಅವರ ಅಭಿಮಾನಿ. ಇದು ವಿಷಯಕ್ಕೆ ಬರೋಣ. ಚೆನ್ನಪ್ಪ ಡಿ ಬಾಸ್ ಅಭಿಮಾನಿಯಾಗಿ ಬಂದು ಡಿ ಬಾಸ್ ಹಾಡನ್ನ ಹಾಡಿ ಡೈಲಾಗ್ ಹೇಳಿಲ್ಲ ಅಂದ್ರೆ ನಡೆಯತ್ತಾ ಇಲ್ಲ. ಆದ್ರೆ ಇವತ್ತು ಚೆನ್ನಪ್ಪ ಒಂದು ಬೇರೆ ತರ ವೇರಿಯೇಷನ್ ಇರೋ ತರದ್ದು ಯಾವ್ದಾದ್ರು ಒಂದು ಡಿ ಬಾಸ್ ಡೈಲಾಗ್ ಹೇಳೋಕಂದ. ನಾನು ಚತುರ್ದಶಕ ಭುವನ ಭಯಂಕರನಾದ ಲಂಕೇಶ್ವರ ದಶಕಂಠ ರಾವಣ. ನಾನು ಸರ್ವತ್ರ ಸರ್ವ ಸ್ವತಂತ್ರನಾದ ಪ್ರಬುದ್ಧ ರಾವಣ. ಎಲ್ಲ ಬ್ರಹ್ಮಾಂಡ ತಂಡೋಪತಂಡಗಳನ್ನು ಚಂಡಾಡಬಲ್ಲ ದಂಡು ದಾಳಿಗಳಿಗೆ ಮೊಂಡ ನಾಯಕನಾದ ಗಂಡದೆಯ ಗಂಡರ ಗಂಡನಾದ
ಪ್ರಚಂಡ ರಾವಣ ನಾನು. ಪ್ರಚಂಡ ರಾವಣ, ಪ್ರಚಂಡ ರಾವಣ. ಸೂಪರ್. ಇದು ದರ್ಶನ್ ಸರ್ ಅವರ ಒಂದು ಮಾಸ್ ಪವರ್ಫುಲ್ ಡೈಲಾಗ್. ಈಗ ಸಾಫ್ಟ್ ಒಂದು ಮುಗ್ಧತೆ, ಸಾಫ್ಟ್ನೆಸ್ ಇರುವಂಥ ಒಂದು ಪಾತ್ರಗಳನ್ನ ಮಾಡಿದಂಥ ದರ್ಶನ್ ಸರ್ ಅವರ ಡೈಲಾಗ್ ಡೆಲಿವರಿ ಹೇಗಿತ್ತು? ತಾಯಂದ್ರೆ, ತಂದೆಂದ್ರೆ, ಅಣ್ಣಂದ್ರ, ಅಕ್ಕಂದ್ರ, ನನಗೆ ದೇವರು ಕಣ್ ಕೊಟ್ಟಿಲ್ಲ, ಆದರೆ ಕುಳ್ಳು ಕೊಟ್ಟವನೆ. ವಯಸ್ಸಾಗಿರೋ ತಂದೆ, ವಯಸ್ಸಿಗೆ ಬಂದಿರೋ ತಂಗಿ, ಇವ್ರನ್ನೆಲ್ಲ ಸಾಕೋಣೆ ನನ್ನ ಮ್ಯಾಕೈತೆ. ನನ್ನ ಮನ್ಸಾಗ ಗೀತಿರೋ 2 ಸಾಲು ನಿಮ್ಮ ಮುಂದೆ ಇವತ್ತು ಆಡ್ತಾ ಇವನಿ. ಕೇಳಿಬಿಟ್ಟು ನಿಮ್ಮ ಬಹುಮಾನ ಕೊಡಿ ಅಂತ ತಲೆಬಾಗಿ ಕೇಳ್ತಾ ಇವನಿ. ಬಹುಮಾನ ಕೇಳಿದ ತಕ್ಷಣ 10 ಪೈಸಾ 20 ಪೈಸಾ ಹಾಕಿ ನಿಮಗೆ ನೀವೇ ಅಸಹ್ಯ ಮಾಡ್ಕೊಬೇಡಿ. 100 ರೂಪಾಯಿ ಆಗಲಿ 500 ರೂಪಾಯಿ ಆಗಲಿ ಲಕ್ಷ ಕೊಟ್ಟರು ಬೇಡ ಅನ್ನೋ ಅಹಂಕಾರ ನನಗಿನ್ನ ಬಂದಿಲ್ಲ. ನಾನು ನಿಮ್ಮ ಮುಂದೆ ಇವಾಗ ಆಡ್ತೀನಿ. ಸ್ವಲ್ಪ ತಪ್ಪಿದ್ರೆ ದಯಮಾಡಿ ಕ್ಷಮಿಸಿ. ದೇವರಲ್ಲಿ ಕೇಳಿದೆ ವರವ, ನೀಡಿದನು ಅವನ ಸ್ವರವ, ಜಗದಲ್ಲಿ ಯಾರು ತಿಳಿಯೋರು. ನಾ ಹಾಡೋ ಹಾಡುಗಳೆಲ್ಲ ನಾನು ಪಟ್ಟ ಬದುಕಿನ ಪಾಡು, ಜನದಲ್ಲಿ ಯಾರು ಅರಿಯೋರು. ಮನಸ್ಸಲ್ಲಿ ಮಾಳಿಗೆ ವಾಸ, ಬರೆದಿದ್ದು ಮರದಡಿ ವಾಸ, ಇದ್ದರೇನು ನೋವಿನ ನೋವುಗಳಿಲ್ಲ. ರಾಗವಿದೆ, ತಾಳ ಇದೆ, ನನಗೂ ಒಂದು ಗರ್ವ ಇದೆ. ಸತ್ಯವೆಂದು ನನ್ನಲ್ಲಿ ಉಂಟು, ಬೇರೇನು ಬೇಕು? ನನ್ನೆದೆ ಬಾನಲಿ ರೆಕ್ಕೆಯ ತೆರೆಯೋ ಬಣ್ಣದ ಹಕ್ಕಿಗಳೇ, ನನ್ನ ಕಥೆಯ ಕೇಳಲು ನಿಮ್ಮಯ ರೆಕ್ಕೆಯು ತಾನೇ ಮುಚ್ಚುವುದು. ಕಲಕಲ ನಗುವಲಿ ಕಚಗುಳಿ ಇರಿಸಿ ಚಿಮ್ಮುವ ನೀರೆಲೆಯೇ, ನನ್ನ ಸ್ಥಿತಿಯ ಕೇಳಲು ನಿಮ್ಮಯ ಸಡಗರ ಮೌನವ ತಾಳುವುದು. ನಾವೆಲ್ಲ ಇಲ್ಲಿ ಏನೇ ಮಾಡಿದ್ರು ನಮ್ಮ ಬಾಸ್ ದಾರಿ ನೋಡ್ಕೊಂಡು ನಾವು ಇನ್ಸ್ಪಿರೇಷನ್ ತೊಗೊಳ್ಳೋದು. ಇಂಡಸ್ಟ್ರಿಗೆ ಬಂದು 10 ವರ್ಷ ಆಯಿತು. ಸ್ವಲ್ಪ ಗರ್ವದಿಂದ ಹೇಳ್ಕೊಳ್ಳೋ ಕೆಲಸ ಏನು ಮಾಡಿಲ್ಲ ನಾನು. ಬಟ್ ಸ್ಟಿಲ್ ಯಾವ ಥರ ಒಂದಿನ ಆಗುತ್ತೆ, ಯಾವ ಥರ ಒಂದಿನ ಆಗುತ್ತೆ. ನಮ್ಮ ಬಾಸ್ ಅಷ್ಟೆಲ್ಲ ಮಾಡೋರು ನಾವೇನು ಮಣ್ಣು ಅಂತ ಅವ್ರು ನೋಡ್ಕೊಂಡು ಇರ್ತೀವಿ, ಸಂತೋಷ ಆಗಿರ್ತೀವಿ. ಆದರೂ ದೇವ್ರು ಅವ್ರಿಗೆ ಆ ರೇಂಜಿಗೆ ಕಷ್ಟ ಕೊಡ್ತಾನಲ್ಲ, ಅದೇ ಸ್ವಲ್ಪ ಬೇಜಾರು ಅಷ್ಟೇ. ಮತ್ತೆ ಕಂಬ್ಯಾಕ್ ಮಾಡಬೇಕು, ಅವ್ರು ಬರಬೇಕು ಇಂಡಸ್ಟ್ರಿಗೆ, ಅವ್ರು ನೋಡಿ ನಾವು ಖುಷಿ ಪಡಬೇಕು, ಅಷ್ಟೇ ನನಗೆ ಜಾಸ್ತಿ. ಥ್ಯಾಂಕ್ ಯು ಸೋ ಮಚ್ ಚನ್ನಪ್ಪ. ಆ್ಯಂಡ್ ಸ್ಟುಡಿಯೋಗೆ ಆಲ್ ದ ವೆರಿ ಬೆಸ್ಟ್ ಚನ್ನಪ್ಪ. ಸೂಪರ್, ಗುಡ್ ಲಕ್. ಥ್ಯಾಂಕ್ ಯು ರಶ್ಮಿ, ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು. ಸರಿಗಮಪ್ಪ ಸೆಕೆಂಡ್ ರನ್ನರ್ ಅಪ್ಗೆ ಸಿಗ್ತಾ ಇದೆ ವೆಲ್ಕಾರ್ಟ್ ಕಡೆಯಿಂದ 5 ಲಕ್ಷ ಕ್ಯಾಶ್ ಪ್ರೈಸ್. ದಿನಬಳಕೆಯ ಉತ್ಪನ್ನಗಳನ್ನ ರೈತರು ಹಾಗೂ ಉತ್ಪಾದಕರಿಂದ ನೇರವಾಗಿ ಖರೀದಿ ಮಾಡಿ ಗ್ರಾಮೀಣ ಭಾಗದ ಕಿರಾಣಿ ಅಂಗಡಿಗಳಿಗೆ ಯಾವುದೇ ಶುಲ್ಕವಿಲ್ಲದೆ ವೆಲ್ಕಾರ್ಟ್ ಉಚಿತವಾಗಿ ಪೂರೈಕೆ ಮಾಡ್ತಾ ಇದೆ. ನಮ್ಮ ವೆಲ್ಕಾರ್ಟ್ ಹಳ್ಳಿಯಿಂದ ಹಳ್ಳಿಗಾಗಿ, ಹಳ್ಳಿಗೋಸ್ಕರ. ನೀ ಅಮೃತ ಧಾರೆ ಅಂತ ಯುಗಾದಿಗೆ ರಸವತ್ತರವಾದ ಗೀತೆಯ ಜೊತೆ ಆಗಮಿಸುತ್ತಿದ್ದಾರೆ. ಸ್ವಾಗತಿಸಿ ಪುತ್ತೂರಿನ ದೀಪಕ್ ಹಾಗೂ ಸೀಸನ್ 17ರ ಹಾಲ್ ಕೋವಾ ಆಶಾ ಭಟ್, ಮೆಂಟರ್ಡ್ ಬೈ ಹೇಮಿಜಿ ಪ್ರೇಮಿಜಿ. ಅಮೃತ ಧಾರೆ ಕೋಟಿ ಜನುಮ ಜತೆಗಾತೀನಿ. ಅಮೃತ ಧಾರೆ ಇಹಕು ಪರಕು ಸಂಗಾತಿ. ಇಲ್ಲವಾದರೆ ನಾ ಹೇಗೆ ಬಾಳಲಿ? ಪ್ರೀತಿ ಹುಡುಗ ಕೋಟಿ ಜನುಮ ಜೊತೆಗಾರ. ಪ್ರೀತಿ ಹುಡುಗ ನನ್ನ ಬಾಳ ಕಥೆಗಾರ. ಇಲ್ಲವಾದರೆ ನಾ ಹೇಗೆ ಬಾಳಲಿ? ಪ್ರೀತಿ ಹುಡುಗ
ನೆನಪಿದೆಯೇ ಮೊದಲ ನೋಟ, ನೆನಪಿದೆಯೇ ಮೊದಲ ಸ್ಪರ್ಶ, ನೆನಪಿದೆಯೇ ಮತ್ತನು ತಂದ ಆ ಮೊದಲ ಚುಂಬನ, ನೆನಪಿದೆಯೇ ಮೊದಲ ಕನಸು, ನೆನಪಿದೆಯೇ ಮೊದಲ ಮುನಿಸು, ನೆನಪಿದೆಯೇ ಕಂಬನಿ ತುಂಬಿ ನೀನಿತ್ತ ಸಾಂತ್ವನ, ಇಲ್ಲವಾದರೆ ನಾ ಹೇಗೆ ಬಾಳಲಿ, ನೀ ಅಮೃತಧಾರೆ ಕೋಟಿ ಜನುಮ ಜತೆಗಾತೀನಿ, ಅಮೃತಧಾರೆ ಇಹಕು ಪರಕು ಸಂಗಾತೀನಿ, ಅಮೃತಧಾರೆ. ನೆನಪಿದೆಯೇ ಮೊದಲ ಸರಸ, ನೆನಪಿದೆಯೇ ಮೊದಲ ವಿರಸ, ನೆನಪಿದೆಯೇ ಮೊದಲು ತಂದ ಸಂಭ್ರಮದ ಕಾಣಿಕೆ, ನೆನಪಿದೆಯೇ ಮೊದಲ ಕವನ, ನೆನಪಿದೆಯೇ ಮೊದಲ ಪಯಣ, ನೆನಪಿದೆಯೇ ಮೊದಲ ದಿನದ ಭರವಸೆಯ ಸರೆ, ಇಲ್ಲವಾದರೆ ನಾ ಹೇಗೆ ಬಾಳಲಿ, ಹೇ ಪ್ರೀತಿ ಹುಡುಗ ಕೋಟಿ ಜನುಮ ಜತೆಗಾರ, ನೀ ಅಮೃತಧಾರೆ ಇಹಕು ಪರಕು ಸಂಗಾತಿ, ಇಲ್ಲವಾದರೆ ನಾ ಹೇಗೆ ಬಾಳಲಿ, ನೀ ಆಶಾ, ಹೌ ಹ್ಯಾಪಿ ಆರ್ ಯು ಟು ಬಿ ಪರ್ಫಾರ್ಮಿಂಗ್ ಹಿಯರ್ ಬೇಬಿ? ಐ ಆಮ್ ಸೂಪರ್ ಹ್ಯಾಪಿ. ತುಂಬ ಖುಷಿ ಆಯಿತು ನನಗೆ. ತುಂಬ ಟೈಮ್ ಆದಮೇಲೆ ನಾನೆಲ್ಲಿ ಪರ್ಫಾರ್ಮ್ ಮಾಡ್ತಾ ಇದ್ದೀನಿ. ಸೊ ಥ್ಯಾಂಕ್ ಯು ಸೋ ಮಚ್. ಸೂಪರ್. ಆ್ಯಂಡ್ ದೀಪಕ್, ನಮ್ಮ ಆಶಾ ಭಟ್ ಜೊತೆ ಪರ್ಫಾರ್ಮ್ ಮಾಡಿ ನಿಂಗೆ ಹೆಂಗೆ ಅನಿಸ್ತದೆ? ತುಂಬ ಖುಷಿ ಅನಿಸುತ್ತೆ. ಮುಂಚೆ ಸೀಸನಲ್ಲಿ ಅವ್ರನ್ನ ನೋಡ್ತಾ ಇದ್ದೆ ನಾನು. ಹೌದು, ನೀವು ಅವಳನ್ನ ಫಾಲೋ ಮಾಡ್ತಾ ಇರೋದು ನನಗೆ ಗೊತ್ತು. ಐ ಮೀನ್ ಇನ್ಸ್ಟಾಗ್ರಾಮಲ್ಲಿ ಎಲ್ಲನೂ ಫಾಲೋ ಮಾಡ್ತೀನಿ ನಾನು. ಇನ್ಸ್ಟಾಗ್ರಾಮ್ನ ಓಪನ್ ಮಾಡಿದಾಗ ಫಸ್ಟ್ ಫಾಲೋ ಮಾಡಿದ್ದೆ ಆಶಾನ ಅಂತ ಕೇಳ್ಪಟ್ಟೆ ಅಲ್ವಾ? ಆಶಾ, ಯು ನೋ ಹಿಮ್ ಫ್ರಮ್ ಬಿಫೋರ್? ಅಂದರೆ ಅವ್ರ ಆಡಿಷನ್ಸ್ ಎಲ್ಲ ನಾನು ನೋಡಿದ್ದೆ. ಗುಡ್ ಸಿಂಗರ್? ಯಾ, ಹಿ ಸಿಂಗ್ ಸೋ ವೆಲ್. ತುಂಬ ಸಚ್ ಎ ಗುಡ್ ಸಿಂಗರ್. ಆಫ್ ಕೋರ್ಸ್, VP ಸರ್. ನೀನು ತುಳು ಮಾತಾಡ್ತೀಯಲ್ವಾ ಆಶಾ ಭಟ್? ಇಲ್ಲ ಸರ್, ನಾನು ಹವ್ಯಕ ಮಾತಾಡ್ತೀನಿ. ಹವ್ಯಕ, ಓಕೆ. ನಾನು ಭಟ್ ಅಂದ್ರೆ ಅವಳು. ಸರ್, ನೀವು 3 ಜನ ತುಳುಲಿ ಹ್ಯಾಪಿ ಯುಗಾದಿ ಹೇಗೆ ಹೇಳ್ತೀರಾ ಅಂತ ಕೇಳೋಣ ಅಂತ ಅನ್ಕೊಂಡೆ. ಯಾಕೆ ಮೇಡಮ್? ಅಲ್ಲ, ಹವ್ಯಕ ಭಾಷೆ ಕೇಳುವುದಲ್ಲ. ಹವ್ಯಕ ಭಾಷೆಯಲ್ಲಿ ಹ್ಯಾಪಿ ಯುಗಾದಿ ಹೇಗೆ ಹೇಳ್ತೀರಾ? ಎಲ್ಲರಿಗೂ ಯುಗಾದಿ ಹಬ್ಬದ ಶುಭಾಶಯ. ಅದಕ್ಕೆ ಬೇರೆ ಸ್ಲ್ಯಾಂಗ್ ಇದೆಯಲ್ಲ ಬೇಬಿ ಹವ್ಯಕ ಭಾಷೆಗೆ? ಇಲ್ಲ, ನಮ್ದು ಕುಂಬ್ಳೆ, ಕಾಸರಗೋಡ್ ಸೈಡ್. So she's Kumla Kasaragod style. That's a style. What? Yeah, of course. ದೀಪಕ್, ತುಳುವಿನಲ್ಲಿ ಹ್ಯಾಪಿ ಯುಗಾದಿ ಹೇಗಣ ಹೇಳೋದು? ಮಾತೆರೆಗ್ಲ ಯುಗಾದಿ ಪರ್ಬದ ಸೊಲ್ಮೇಲೆ. ಈಗ ಹಾಡಿನ ಬಗ್ಗೆ ಹೇಳಬೇಕು ಅಂದರೆ ವಾಟ್ ಅ ಬ್ಯೂಟಿಫುಲ್ ಕಾಂಪೋಸಿಷನ್. ಥ್ಯಾಂಕ್ ಯು, ಆಲ್ ದ ವೆರಿ ಬೆಸ್ಟ್. ಥ್ಯಾಂಕ್ ಯು. ಜನಿಯಾಜಿ, ಆಶಾ ಹಾಗೂ ದೀಪಕ್ ಅವರ ಪರ್ಫಾರ್ಮೆನ್ಸ್. ಆಶಾ ಹಾಗೂ ದೀಪಕ್ ಅವರ ಪರ್ಫಾರ್ಮೆನ್ಸ್ ತುಂಬ ಚೆನ್ನಾಗಿತ್ತು. ಒನ್ ಆಫ್ ದ ಫೈನೆಸ್ಟ್ ಸಾಂಗ್ಸ್. ತುಂಬ ಚೆನ್ನಾಗಿರೋ ಹಾಡನ್ನು ಆಯ್ಕೆ ಮಾಡ್ಕೊಂಡ್ರಿ. ಆ್ಯಂಡ್ ದೀಪಕ್ ಸ್ಪೆಷಲಿ ತುಂಬ ಅದ್ಭುತವಾಗಿ ಹೀಸ್ ಜಸ್ಟ್ ಇಂಪ್ರೂವೈಸಿಂಗ್ ಡೇ ಬೈ ಡೇ. ಎಲ್ಲ ಹಾಡಲ್ಲೂ ನೀವು 100% ಆಗ್ತಾ ಇರೋದು ತುಂಬ ಚೆನ್ನಾಗಿ ಎದ್ದು ಕಾಣ್ತದೆ ದೀಪಕ್. ಇಟ್ ವಾಸ್ ರಿಯಲಿ ವೆರಿ ಗುಡ್ ಪರ್ಫಾರ್ಮೆನ್ಸ್. ಆ್ಯಂಡ್ ಆಶಾ ಬಗ್ಗೆ ಹೇಳಂಗೆ ಇಲ್ಲ, ಮೋಸ್ಟ್ ಸ್ವೀಟೆಸ್ಟ್ ವಾಯ್ಸ್. ಥ್ಯಾಂಕ್ ಯು ಸರ್. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಜನಿಯಾಜಿ. ಗುರುಗಳೇ, ತುಂಬ ಚೆನ್ನಾಗಿತ್ತು. ಒರಿಜಿನಲ್ ಅಲ್ಲಿ ಧ್ಯಾನ್ ಮತ್ತೆ ರಮ್ಯಾ ನಟಿಸಿರುವಂಥ ಚಿತ್ರ ಇದು. ವೆರಿ ಪ್ಲೆಸೆಂಟ್ ಸಾಂಗ್ ಆ್ಯಂಡ್ ಪ್ಲೆಸೆಂಟ್ ಸಾಂಗ್ ಸಂಗ್ ಬೈ ವೆರಿ ಪ್ಲೆಸೆಂಟ್ ಪರ್ಸನಾಲಿಟೀಸ್ ಅಂತ ಅನ್ನಿಸ್ತು. ಇಬ್ಬರು ಕೂಡ ತುಂಬ ಸೊಗಸಾಗಿ ಹಾಡಿದ್ರಿ. ಆ್ಯಂಡ್ ಆಶಾ, ನೈಸ್ ಟು ಸಿ ಯು ಆಫ್ಟರ್ ಸಚ್ ಅ ಲಾಂಗ್ ಟೈಮ್. ನೈಸ್ ಟು ಸಿ ಯು ಟು ಸರ್. ಆಲ್ ದ ಬೆಸ್ಟ್ ಯು. ಗಾಡ್ ಬ್ಲೆಸ್ ಥ್ಯಾಂಕ್ ಯು ಯು ಸರ್. ಆ್ಯಂಡ್ ದೀಪಕ್, ತುಂಬ ಚೆನ್ನಾಗಿತ್ತಮ್ಮ. ಥ್ಯಾಂಕ್ ಯು ಸರ್. ಸೊಗಸಾಗಿತ್ತು. ವೆರಿ ನೈಸ್. ಥ್ಯಾಂಕ್ ಯು. ರೈಟ್. ಥ್ಯಾಂಕ್ ಯು ಗುರುಗಳೇ, ಥ್ಯಾಂಕ್ ಯು. ದೀಪಕ್, ನಾನು ಬೆಳಗ್ಗೆ
ಬೆಳಗ್ಗೆಯಿಂದ ಅಬ್ಸರ್ವ್ ಮಾಡ್ತಾ ಇದೀನಿ ಮಗ, ಸಖತ್ ಬ್ಲಶ್ ಮಾಡ್ತಾ ಇದೀಯ ಆಶಾ ಬಂದಾಗಿಂದ. ಇಲ್ಲಪ್ಪ, ಹಾ, ಯಾಕೆ ಯಾಕೆ? ಹಾಗೇನಿಲ್ಲ. ಕವಿತೆ ಎಲ್ಲ ಬರ್ತಿದ್ಯಾ ಅವಳ ಬಗ್ಗೆ ಅಂತ ನಾನು ನೋಡಿದೆ ಅಲ್ಲಿ. ಒಂದು ಸಣ್ಣ ಬರೆದು ಬನ್ನಿ. ಬರ್ತಿದ್ಯಾ? ಹೇಳು. ನಿಮ್ಗೆ ಇಷ್ಟ ಆಗುತ್ತಿಲ್ಲ ಗೊತ್ತಿಲ್ಲ. ನನಗೆ ಯಾಕೆ ಇಷ್ಟ ಆಗ್ಬೇಕು? ಅವಳು ಇಷ್ಟ ಆಗ್ಬೇಕು. ಅವಳಿಗೆ ತಾನೇ ನೀನು ಒಂದು ಹೇಳ್ತೀನಿ. ಲೈನ್ ಹೇಳ್ತೀನಿ, ಅದು ಚೆನ್ನಾಗಿದ್ರೆ ಕಂಟಿನ್ಯೂ ಮಾಡಿ ಅಂತೇಳಿ. ಸಾಗರ ಸೇರಲು ನದಿಯ ಆಶಾ, ಧರೆಗೆ ಧುಮುಕಲು ಮೋಡಗಳ ಆಶಾ, ಮಕರಂದ ಹೀರಲು ದುಂಬಿಯ ಆಶಾ, ಹಾಗೆ ನಮ್ಮೊಳಗೂ ಇದ್ದದ್ದು ಒಂದೇ ಆಶಾ, ಮತ್ತೆ ವೇದಿಕೆಯಲ್ಲಿ ಆಶಾ ಅವರು ಹಾಡೋದನ್ನು ನೋಡುವ ಆಶಾ. ನನಗೂ ಇದ್ದದ್ದು ಅದೊಂದೇ ಆಶಾ, ಆಶಾ ಅವ್ರ ಜೊತೆ ಹಾಡುವ ಆಶಾ. ನಿನಗೆ ಕೊಟ್ಟ ಎಲ್ಲ ಥ್ರಿಲ್ಲಿಂಗ್ ಪರ್ಫಾರ್ಮೆನ್ಸ್ ಮತ್ತೆ ಹಿಂತಿರುಗಿ ಕೊಡುವ ಆಶಾ. ಬೇಬಿ, ಹೆಂಗ್ ಅನ್ಸ್ತೀಯ ಕವಿತೆ? ಹೇಳು, ನಿಂಗೆ ಖುಷಿ ಆಯ್ತಾ? I think I'm lucky that ಕೋರ್ಸ್ ಶಿ ಇಸ್ ವೆರಿ ಲಕ್ಕಿ. ಓಕೆ, ಈಗಿನ ಜನರೇಷನ್ ಪ್ರಕಾರ ಈ ತರ ಚೆನ್ನಾಗಿ ಕವಿತೆ ಹೇಳೋರಿಗೆಲ್ಲ ಏನ್ ಹೇಳ್ತೀರಾ ನೀವು? ಅದಕ್ಕೊಂದು ಏನು ಜೆನ್ಸಿ ವರ್ಡ್ ತರ ಎಲ್ಲ ಏನು ಇರಲ್ವಾ ಬೇಬಿ? we call them people with riz. ವಾಟ್ ಇಸ್ ರಿಜ್ಮಾ? riz ಅಂದ್ರೆ ತುಂಬಾ ಚೆನ್ನಾಗಿ ಮಾತಾಡ್ಸಕ್ಕೆ ಬರೋರು. ರಿಜ್, ವಾಹ್, ಆ ಲೆಕ್ಕದಲ್ಲಿ ನಾನು ಚೆನ್ನಾಗಿ ಮಾತಾಡ್ತೀನಿ. ಆಮ್ ಐ ನಾಟ್ ಅ ರಿಜ್ ಆಂಕರ್? Of course you are. You're the riz queen of Karnataka. ಇನ್ನೊಂದು 4 ಈ ಥರ ಹೊಸ ಹೊಸ ವರ್ಡ್ಸ್ ಹೇಳು ಬೇಬಿ ಪ್ಲೀಸ್. I mean ತುಂಬಾ ಕಾಮನ್ ಆಗಿ ಎಲ್ಲರೂ ಯೂಸ್ ಮಾಡ್ತಾರೆ ಫಾರ್ ಸೇಯಿಂಗ್ ದಟ್ somebody is delusional. ಡೆಲೂಲು ಅಂತೆ ಸರ್. ಚನ್ಯಾಜಿ, ಡೂ ಯು ನೋ ದ ಮೀನಿಂಗ್ ಆಫ್ ಡೆಲೂಲು? ಏನೋ ಬೆಳ್ಳುಳ್ಳಿನ ಏನಂತ ಕೇಳಿ. ಡಿಲೂಲು. ಬಟ್ ಯು ಆರ್ ಅ ರಿಸ್ ಮ್ಯಾನ್. ಯಾ, ಯು ಆರ್ ರಿಸ್. ಚನ್ಯಾಜಿ, ಯು ಆರ್ ಅ ರಿಸ್. ಡು ಯು ನೋ ರಿಸ್? ಐ ಓನ್ಲಿ ನೋ ರಿಸ್ಕ್. ಸೂಪರ್ ಬೇಬಿ, ವಂಡರ್ಫುಲ್. ಸರಿಗಮಪ ಫಸ್ಟ್ ರನ್ನರ್-ಅಪ್ಗೆ ಸಿಗ್ತಾ ಇದೆ ಅಶ್ವಸೂರ್ಯ ರಿಯಾಲಿಟೀಸ್ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ಕಡೆಯಿಂದ 10 ಲಕ್ಷ ಕ್ಯಾಶ್ ಪ್ರೈಸ್. ಅಶ್ವಸೂರ್ಯ ರಿಯಾಲಿಟೀಸ್ ಮೋಸ್ಟ್ ಟ್ರಸ್ಟೆಡ್ ಪ್ಲಾಟ್ಸ್ ಡೆವಲಪರ್ ಗಳಾಗಿದ್ದು 100% ಲೀಗಲ್ ಆಗಿದೆ. BMRDA ಹಾಗೂ ರೇರಾ ರಿಜಿಸ್ಟರ್ಡ್ ಪ್ಲಾಟ್ಗಳು ನೆಲಮಂಗಲ ಮತ್ತು ಮೈಸೂರು ರಸ್ತೆ ಬಳಿ ಲಭ್ಯ ಇದೆ. ಟ್ರಸ್ಟ್ ಮತ್ತು ವ್ಯಾಲ್ಯೂಗೆ ಮತ್ತೊಂದು ಹೆಸರು ಅಶ್ವಸೂರ್ಯ ರಿಯಾಲಿಟೀಸ್ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್. ಈ ಹಬ್ಬಕ್ಕೆ ಇಂದು ಬಾನಿಗೆಲ್ಲ ಹಬ್ಬ ಅಂತ ಇನ್ನೊಂದು ಹೊಸ ಹಬ್ಬನ ಸೇರ್ಸೋದಕ್ಕೆ ಬರ್ತಾ ಇದ್ದಾರೆ. ಸ್ವಾಗತಿಸಿ ಈ ವೇದಿಕೆಯ ಪುಟಾಣಿ ಗೊಂಬೆ ಆರ್ಯ ಸಿಂಚನಾ ಫ್ರಮ್ ಟೀಮ್ ಸಖತ್ ಸುಚೇತನ್ ಸರ್. ಬಾನಿಗೆಲ್ಲ ಹಬ್ಬ, ಗಾಳಿ ಗಂಧಕ್ಕೂ ಹಬ್ಬ, ಇಂದು ಭೂಮಿಗೆಲ್ಲ ಹಬ್ಬ, ಪುಷ್ಪಕುಲಕ್ಕೂ ಹಬ್ಬ, ಇಲ್ಲಿ ಸುಮ್ಮನಿರದ ಮನಸ್ಸಿಗೂ ಹಬ್ಬ, ಇಲ್ಲಿ ಓಡುತ್ತಿರುವ ವಯಸ್ಸಿಗೂ ಹಬ್ಬ. ಬಾನಿಗೆಲ್ಲ ಹಬ್ಬ, ಗಾಳಿ ಗಂಧಕ್ಕೂ ಹಬ್ಬ, ಇಂದು ಭೂಮಿಗೆಲ್ಲ ಹಬ್ಬ, ಪುಷ್ಪಕುಲಕ್ಕೂ ಹಬ್ಬ. ಬಯಸುವ ಸುಖದ ಚಿತ್ರಕ್ಕೆ, ಹೃದಯ ಬಯಸುವ ಸುಖದ ಚಿತ್ರಕ್ಕೆ, ಕಣ್ಗಳೇ ಗಾಜಿನ ಪರದೆಯೋ, ಇಂದು ಉಸಿರಿಗೆ ಹಬ್ಬ, ಒಬ್ಬುವೆ
ದೊಡ್ಡ ಚಪ್ಪಾಳೆ ಬರಬೇಕು ಆರ್ಯಾಗೆ. ಹಿಂಗೆ ಅದು ಯಾಹೂ ಯಾಹೂ ಅನ್ನೋದು ಹೆಂಗ್ ಬೇಬಿ ಆಡೋದು? ಯಾಹೂ ಯಾಹೂ. ಆಮೇಲೆ ಈ ಈ ಅನ್ನೋದು ಆ ಈನ ಎಷ್ಟು ಚೆನ್ನಾಗಿ ಬಿಡಿಸಿ ಹಾಡಿದ್ದಾರೆ ಅಂತಂದ್ರೆ, ಬೇಬಿ ಹಾಡ್ ಹಾಡ್ತೀಯ, ಲಿರಿಕ್ಸ್ ಜ್ಞಾಪಕ ಇಟ್ಕೋತೀಯ, ಮಧ್ಯದಲ್ಲಿ BGM ಅಲ್ಲಿ ಡ್ಯಾನ್ಸ್ ಎಲ್ಲ ಮಾಡ್ತೀಯ, ಬೀಟಿಗೆ ತಕ್ಕಂಗೆ ಹಿಂಗೆ ಜ್ಞಾಪಕ ಇಟ್ಕೋತೀಯ ಇದೆಲ್ಲ. ನಾನು ಮನೇಲಿ 10 times 100 times ಪ್ರಾಕ್ಟೀಸ್ ಮಾಡ್ತೀನಿ. ಅವಾಗ ಅದನ್ನು ನೆನ್ಪಿಟ್ಕೊಂಡು ಸ್ಟೇಜಲ್ಲಿ ಹಾಡ್ತೀನಿ. ಮನೇಲಿ ಅವಳು 10 to 100 times ಪ್ರಾಕ್ಟೀಸ್ ಮಾಡ್ತಾಳೆ, ಗೊತ್ತಾಯ್ತಾ? 10 to 100 times. ಬಟ್ ಈ ಯಾಹೋ ಇಂದು ಬಾನಿಗೆಲ್ಲ ಹಬ್ಬ ಅಂತ ಏನು ಹಾಡಿದೆ, ಎಷ್ಟು ಹಬ್ಬವಾಗಿತ್ತು ಅನ್ನೋದನ್ನ ನಮ್ಮ ಅರ್ಜುನ್ ಸರ್ ಹತ್ರ ಕೇಳೋಣ. ಚನ್ಯಾಜಿ. ಸಿಂಚನ. ಹಾಂ ಸರ್. ನೀನು ಹಾಡಿದ್ರೇನೆ ಹಬ್ಬ, ಸುಮ್ಮನೆ ನಿಂತರೂ ಹಬ್ಬ, ನೀನು ನಕ್ಬಿಟ್ರಂತೂ ಹಬ್ಬ, ನೀನು ಇದ್ರೇನೆ ಹಬ್ಬ. ಎಷ್ಟು ಚೆನ್ನಾಗಿ ಹಾಡೋದಲ್ಲ ಕಂದ. ಒಂದು ಈ ಕೋಗಿಲೆ ಹಾಡುತ್ತೆ ಅಂತ ಕೇಳಿದೀನಿ, ನೀನ್ ನವಿಲ್ ತರ ಹೌದು. ಸಿಂಚನ. ಹಾಂ ಸರ್. ಚೆನ್ನಾಗಿ ಹಾಡಿದೆ ಮಗಳೇ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಜನ್ಯಾಜಿ. ಸರಿ, ನೀನೇ ಕೇಳಂಗಂದ್ರೆ ಗುರುಗಳ ಹತ್ರ. ಸರ್ ನನ್ನ ಸಾಂಗ್ ಹೇಗಿತ್ತು? ಇವಳು ಸಿಕ್ಕಾಬಟ್ಟೆ ಇದ್ದಾಳೆ ಇವಳು. ಈಗ ಈ ಯುಗಾದಿ ಗಿಫ್ಟ್ಗೆ ನಿನ್ನ ಗಿಫ್ಟು ನಿನಗೇನೆ. ನಿಜವಾಗ್ಲೂ ತುಂಬ ಚೆನ್ನಾಗಿ ಹಾಡಿದೆ ಮರಿ, ಎಷ್ಟು ಚೆನ್ನಾಗಿ ಹಾಡಿದೆ. ಎಷ್ಟು ಕಷ್ಟಕರವಾದ ಗೀತೆ ಇದು, ಅದನ್ನೆಲ್ಲ ಅಷ್ಟೆಲ್ಲ ಜ್ಞಾಪಕ ಇಟ್ಕೊಂಡು ಹಾಡೋದು ಏನದು ಹುಡುಗಾಟನ ಇಲ್ಲವೇ ಇಲ್ಲ. ಅಷ್ಟು ಚೆನ್ನಾಗಿ ಹಾಡಿದೆ ನೀನು. ಗಾಡ್ ಬ್ಲೆಸ್ ಯು. ಥ್ಯಾಂಕ್ ಯು. ಗಾಡ್ ಬ್ಲೆಸ್ ಯು. ಥ್ಯಾಂಕ್ ಯು. ವೆಲ್ಕಮ್ ಅಕ್ಕ. ಸರಿಗಮಪ ಫಸ್ಟ್ ರನ್ನರ್ ಅಪ್ಗೆ ಸಿಗ್ತಾ ಇದೆ ಅಶ್ವಸೂರ್ಯ ರಿಯಾಲಿಟೀಸ್ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ಕಡೆಯಿಂದ 10 ಲಕ್ಷ ಕ್ಯಾಶ್ ಪ್ರೈಸ್. ಅಶ್ವಸೂರ್ಯ ರಿಯಾಲಿಟೀಸ್ ಮೋಸ್ಟ್ ಟ್ರಸ್ಟೆಡ್ ಪ್ಲಾಟ್ಸ್ ಡೆವಲಪರ್ ಗಳಾಗಿದ್ದು 100% ಲೀಗಲ್ ಆಗಿದೆ. BMRDA ಹಾಗೂ ರೇರಾ ರಿಜಿಸ್ಟರ್ಡ್ ಪ್ಲಾಟ್ಗಳು ನೆಲಮಂಗಲ ಮತ್ತು ಮೈಸೂರು ರಸ್ತೆ ಬಳಿ ಲಭ್ಯ ಇದೆ. ಟ್ರಸ್ಟ್ ಮತ್ತು ವ್ಯಾಲ್ಯೂಗೆ ಮತ್ತೊಂದು ಹೆಸರು ಅಶ್ವಸೂರ್ಯ ರಿಯಾಲಿಟೀಸ್ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್. ನಾವೆಲ್ಲರೂ ಕಾಯ್ತಾ ಇದ್ದಂತಹ ಏಷ್ಯನ್ ಪೇಂಟ್ಸ್ ಅಪೆಕ್ಸ್ ಅಲ್ಟಿಮಾ ಪ್ರಾಜೆಕ್ಟ್ ವಾಲ್ ಆಫ್ ಫೇಮ್ ಪವರ್ಡ್ ಬೈ ಗ್ರಾಫೇನ್ ಅನ್ನ ರಿವೀಲ್ ಮಾಡುವಂತಹ ಸಮಯ. ಗ್ರಾಫೇನ್ ತನ್ನ ಪ್ರಾಡಕ್ಟ್ ಪರ್ಫಾರ್ಮೆನ್ಸ್ ಅನ್ನ ಹೆಚ್ಚಿಸಿದಂತೆ ಈ ಪರ್ಫಾರ್ಮೆನ್ಸ್ ಕೂಡ ನಿಜವಾಗಿಯೂ ಎಕ್ಸ್ಟ್ರಾರ್ಡಿನರಿ ಆಗಿತ್ತು. ಕಾರ್ತಿಕ್ ಅವರ ಎಕ್ಸೆಪ್ಷನಲ್ ಪರ್ಫಾರ್ಮೆನ್ಸ್ಗೆ ಚಪ್ಪಾಳೆ ಸಿಗಲೇಬೇಕು. ಈ ಸ್ಪೆಷಲ್ ಮೂಮೆಂಟ್ ಅನ್ನ ಕ್ಯಾಪ್ಚರ್ ಮಾಡೋದಕ್ಕೆ ಏಷ್ಯನ್ ಪೇಂಟ್ಸ್ ಅಪೆಕ್ಸ್ ಅಲ್ಟಿಮಾ ಪ್ರಾಜೆಕ್ಟ್ ವಾಲ್ ಆಫ್ ಫೇಮ್ ಪವರ್ಡ್ ಬೈ ಗ್ರಾಫೇನಿಗೆ ನೀವು ಹೋಗ್ಬೇಕು. ಅಂಡ್ ಈ ಸಂದರ್ಭವನ್ನ ಇನ್ನಷ್ಟು ಮೆಮೊರೇಬಲ್ ಮಾಡೋದಕ್ಕೆ ಕಾರ್ತಿಕ್ ಅವರಿಗೆ ಮೂಮೆಂಟ್ ಅನ್ನ ಪ್ರೆಸೆಂಟ್ ಮಾಡಲು ಏಷ್ಯನ್ ಪೇಂಟ್ಸ್ ಅಪೆಕ್ಸ್ ಅಲ್ಟಿಮಾ ಪ್ರಾಜೆಕ್ಟ್ ವಾಲ್ ಆಫ್ ಫೇಮ್ಗೆ ಹೋಗ್ತಿದ್ದಾರೆ ನಮ್ಮ ಮೆಂಟರ್ ಆದಂತಹ ಅನುರಾಧ ಭಟ್. ನಾವೆಲ್ಲರೂ ಈ ಇನ್ಕ್ರೆಡಿಬಲ್ ಸಾಧನೆಯನ್ನ ಏಷ್ಯನ್ ಪೇಂಟ್ಸ್ ಜೊತೆ ಸಂಭ್ರಮಿಸೋಣ. ಈಗ ಯುಗಾದಿ ಸಂಭ್ರಮಕ್ಕೆ ಅದ್ದೂರಿ ಔತಣ ಆಗಿದೆ. ಲಾಸ್ಟ್ ಅಲ್ಲಿ ಗಿಫ್ಟ್ ಗಳನ್ನ ಕೊಡಂತ ಸಮಯ. ಮೊದಲಿಗೆ ವೈಟ್ ಗೋಲ್ಡ್ ಬೆಸ್ಟ್ ಥ್ರಿಲ್ಲಿಂಗ್ ಪರ್ಫಾರ್ಮೆನ್ಸ್ ಆಫ್ ದ ವೀಕ್ ಗೋಸ್ ಟು ಮನೋಜ್ ಅಂಡ್ ಶ್ರೀ ಹರ್ಷ. ಮನೋಜ್ ಹಾಗೂ ಶ್ರೀ ಹರ್ಷ ಅವರಿಗೆ ಸಿಗ್ತಾ ಇದೆ ವೈಟ್ ಗೋಲ್ಡ್ ಕಡೆಯಿಂದ 10,000 ರೂಪಾಯಿ ಮೌಲ್ಯದ ಚಿನ್ನದ ನಾಣ್ಯ. ಅಶ್ವಸೂರ್ಯ ರಿಯಾಲಿಟೀಸ್ ಶೈನಿಂಗ್ ಪರ್ಫಾರ್ಮೆನ್ಸ್ ಆಫ್ ದ ವೀಕ್ ಬಾಳು ಅಂಡ್ ಶಿವಾನಿ. ಬಾಳು ಹಾಗೂ ಶಿವಾನಿ ಅವರಿಗೆ ಸಿಗ್ತಾ ಇದೆ ಅಶ್ವಸೂರ್ಯ ರಿಯಾಲಿಟೀಸ್ ವತಿಯಿಂದ 10,000 ರೂಪಾಯಿ ಮೌಲ್ಯದ ಗಿಫ್ಟ್ ಚೆಕ್. ವಿಲ್ಕಾಟ್ ಸೊಲ್ಯೂಷನ್ಸ್ ಪ್ರೈವೇಟ್ ಲಿಮಿಟೆಡ್ ವತಿಯಿಂದ ಎಂಟರ್ಟೈನಿಂಗ್ ಪರ್ಫಾರ್ಮೆನ್ಸ್ ಆಫ್ ದ ವೀಕ್ ಗೋಸ್ ಟು ಅಮೋಘ್ ಅಂಡ್ ಸಾಕ್ಷಿ. ಅಮೋಘ್ ಹಾಗೂ ಸಾಕ್ಷಿಗೆ ಸಿಗ್ತಾ ಇದೆ ವಿಲ್ಕಾಟ್ ಸೊಲ್ಯೂಷನ್ಸ್ ಪ್ರೈವೇಟ್ ಲಿಮಿಟೆಡ್ ಕಡೆಯಿಂದ 10,000 ರೂಪಾಯಿ ಮೌಲ್ಯದ ಗಿಫ್ಟ್ ಚೆಕ್. Cycle Pure Agarbati's best moment of the day. ದರ್ಶನ್ ಅಂಡ್ ಆರಾಧ್ಯ. ದರ್ಶನ್ ಹಾಗೂ ಆರಾಧ್ಯಗೆ ಸಿಗ್ತಾ ಇದೆ ಸೈಕಲ್ ಪ್ಯೂರ್ ಅಗರಬತ್ತಿಯವರ ಕಡೆಯಿಂದ ಗಿಫ್ಟ್ ಹ್ಯಾಂಪರ್. ಸುದರ್ಶನ್
ಸುದರ್ಶನ್ ಸಿಲ್ಕ್ ಚಿಕ್ಪೇಟ್ ಮತ್ತು ಮಾರತಹಳ್ಳಿ ಇವರ ಕಡೆಯಿಂದ ಗಿಫ್ಟ್ ಹ್ಯಾಂಪರ್. ಗೋಸ್ ಟು ಆಗಮ ಅಂಡ್ ರಜತ್. ರಜತ್ ಹಾಗೂ ಆಗಮ ಅವರಿಗೆ ಸಿಗ್ತಾ ಇದೆ ಸುದರ್ಶನ್ ಸಿಲ್ಕ್ ಚಿಕ್ಪೇಟ್ ಮತ್ತು ಮಾರತಹಳ್ಳಿ ಕಡೆಯಿಂದ ಒಂದು ಗಿಫ್ಟ್ ಹ್ಯಾಂಪರ್. ದೀಪಂ ಲ್ಯಾಂಪ್ ಆಯಿಲ್ ಸ್ಪಾರ್ಕ್ಲಿಂಗ್ ಮೊಮೆಂಟ್ ಆಫ್ ದ ವೀಕ್. ಸುಪ್ರೀತ್, ಸುದೀಕ್ಷಾ, ಕಂಬದ್ರಂಗಯ್ಯ ಅಂಡ್ ಭೂಮಿಕಾ. ಸುಪ್ರೀತ್, ಸುದೀಕ್ಷಾ, ಕಂಬದ್ರಂಗಯ್ಯ ಅಂಡ್ ಭೂಮಿಕಾ ಇವರಿಗೆ ಸಿಗ್ತಾ ಇದೆ ದೀಪಂ ಲ್ಯಾಂಪ್ ಆಯಿಲ್ ಕಡೆಯಿಂದ ಗಿಫ್ಟ್ ವೌಚರ್. ಹಾಗೇನೆ ಈ ನಾಲ್ವರಿಗೆ ದೀಪಂ ಲ್ಯಾಂಪ್ ಆಯಿಲ್ ಕಡೆಯಿಂದ ಗೋಲ್ಡನ್ ಶವರ್. ಮುಂದಿನ ವಾರ ಮತ್ತಷ್ಟು ಮನರಂಜನೆ ಜೊತೆ ನಾನ್ ನಿಮ್ಮನ್ನ ಭೇಟಿ ಮಾಡ್ತೀನಿ. ಇದು ವೈಟ್ ಗೋಲ್ಡ್ ಹಾಗೂ ಮಾರುತಿ ಸುಜುಕಿ ಸಾರೆಗಮಪ ಕೋ ಪ್ರೆಸೆಂಟೆಡ್ ಬೈ ಏಷ್ಯನ್ ಪೇಂಟ್ಸ್, ಕೋ ಪವರ್ಡ್ ಬೈ ಸನ್ರಿಚ್ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ದೀಪಂ ಲ್ಯಾಂಪ್ ಆಯಿಲ್, ರಾಮರಾಜ್ ಧೋತಿ ಶರ್ಟ್ಸ್ ಹಾಗೂ ಕುರ್ತಾಸ್. ಸ್ಪೆಷಲ್ ಪಾರ್ಟ್ನರ್ ಸೈಕಲ್ ಪ್ಯೂರ್ ಅಗರಬತ್ತಿ, ಅಶ್ವ ಸೂರ್ಯ ರಿಯಾಲಿಟಿ, ಸಂಗೀತ.com, ಸುದರ್ಶನ್ ಸಿಲ್ಕ್ ಚಿಕ್ಪೇಟ್ ಮತ್ತು ಮಾರತಹಳ್ಳಿ, ಮಾಜಾ ರೂರಲ್ ಪಾರ್ಟ್ನರ್, ವಿಲ್ಕಾ ಡಿಜಿಟಲ್ ಸ್ಟ್ರೀಮಿಂಗ್ ಪಾರ್ಟ್ನರ್, ZEE5. ಶುಭರಾತ್ರಿ. ಸಿಗೋಣ ಮುಂದಿನ ವಾರ. ಅಲ್ಲಿವರೆಗೂ ಈ ನಿಮ್ಮ ಅನುಶ್ರೀ ಪ್ರೀತಿಯ ನಮಸ್ಕಾರ.